ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಬಸವಾದಿ ಪ್ರಮಥರನ್ನು, ಜೀವನ್ಮುಕ್ತ ಮಹರ್ಷಿಗಳನ್ನು ಸ್ಮರಿಸಿಕೊಳ್ಳುತ್ತಾ ಕ್ಷೇತ್ರದ ಆರಾಧ್ಯ ದೇವ ಶ್ರೀ ಗುರು ಕೊಟ್ಟೂರೇಶ್ವರಲ್ಲಿ ನಮಸ್ಕರಿಸಿ ಈ ದಿನದ ಚಿಂತನಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಶರಣೆಯರೇ ಎಲ್ಲರಿಗೂ ಶರಣಾರ್ಥಿಗಳು. ಮಹಾಭಾರತ ಕಥಾಸಾರ ಭಾಗ 9ನೇ ಸಂಚಿಕೆಗೆ ನಾವು ಕಾಲಿಡ್ತಾ ಇದ್ದೇವೆ. ಈಗ 8 ಸಂಚಿಕೆಗಳು, 8 ತಿಂಗಳಿಂದ 8 ಸಂಚಿಕೆಗಳು ಈಗ ಮಹಾಭಾರತದಲ್ಲಿ ಮುಗಿದಿದ್ದಾವೆ. ಈಗ ಕೇವಲ ಒಂದು 10% ಮಾತ್ರ ಮುಗಿದಿರ್ಬೋದು ಅಂತ ನನ್ನ ಭಾವನೆ. ಇಂದಿನ ಕಾಲಕ್ಕೆ ಮಹಾಭಾರತ ಯಾಕೆ ಬೇಕು ಅಂದಾಗ ಇತಿಹಾಸ, ಇದು ಮಹಾಭಾರತ ಅಂತಕ್ಕಂಥದ್ದು ಇತಿಹಾಸ ಅಂದರೆ ಆಗಿ ಹೋಗಿರ್ತಕ್ಕಂಥ ಘಟನೆ. ಇದು ನಿಜವಾಗಿ ನಡೆದಿರ್ತಕ್ಕಂಥ ಒಂದು ಘಟನೆ. ಇತಿಹಾಸ ಮರೆತವರು ಇತಿಹಾಸ ಸೃಷ್ಟಿಸಲಾರರು ಅಂತಕ್ಕಂಥ ಒಂದು ಮಾತು ಇದೆ. ಅಂದರೆ ಇತಿಹಾಸ ನಮಗೆ ಬೇಕು. ಈ ಮಹಾಭಾರತದಲ್ಲಿ ಏನಿದೆ ಅಂತಂದು ನಾವು ನೋಡಿದಾಗ ಏನಿಲ್ಲ ಅಂತ ನಾವು ಹುಡುಕಬೇಕಾಗಿದೆ. ಪ್ರತಿಯೊಂದು ಜೀವನ ಮೌಲ್ಯಗಳು, ಪ್ರತಿಯೊಂದು ಕ್ಷಣಕ್ಕೂ ನಾವೇನು ಲೌಕಿಕದಲ್ಲಿ ಇದ್ದೇವೆ, ನಾವು ಜೀವನ ಮಾಡ್ತಾ ಇದ್ದೀವಲ್ಲ ಸಾಂಸಾರಿಕ ಜೀವನವನ್ನು, ಪ್ರತಿಯೊಂದು ನಮ್ಮ ಜೀವನಕ್ಕೆ ಹೋಲಿಕೆ ಆಗ್ತಕ್ಕಂಥ ಘಟನೆಗಳು ನಡೀತಾ ಇದ್ದಾವೆ ಮಹಾಭಾರತದಲ್ಲಿ. ಅದರಿಂದ ನಮಗೆ ಒಂದು ಮೌಲ್ಯಗಳು ಸಿಗ್ತಾ ಇದ್ದಾವೆ, ನೈತಿಕವಾಗಿರ್ತಕ್ಕಂಥ ಒಂದು ಮೌಲ್ಯಗಳು ಸಿಗ್ತಾ ಇದ್ದಾವೆ. ಹಾಗಾಗಿ ಇವತ್ತು ನಮಗೆ ಮಹಾಭಾರತ ಪ್ರಸ್ತುತ ಅನ್ನಿಸ್ತದೆ. ಪ್ರತಿಯೊಂದು ನಾವು ಹೆಜ್ಜೆಗೂ ನಾವು ಮಹಾಭಾರತವನ್ನು ತುಲನೆ ಮಾಡ್ಕೊಂತ ನಮ್ಮ ಜೀವನದಲ್ಲಿ ಹೋಗಬೇಕಾಗಿದೆ. ಅಂತಹ ಮೌಲ್ಯಗಳು ನಮಗೆ ಮಹಾಭಾರತ ಕಥೆಗಳಲ್ಲಿ ಸಿಗ್ತಾ ಇದ್ದಾವೆ ಅಂತಕ್ಕಂಥದ್ದು. ನಾವು ಹಿಂದಿನ ಒಂದು ಸಂಚಿಕೆಯಲ್ಲಿ ನಾನು ಎಲ್ಲಿಗೆ ವಿಷಯವನ್ನು ವಿರಾಮ ಕೊಟ್ಟಿದ್ದೆ ಅಂತಂದಾಗ, ಆ ಒಂದು ಭೀಮನನ್ನು ದುರ್ಯೋಧನ ಪ್ರಮಾಣಕೋಟಿಗೆ ಮೋಸದಿಂದ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅವನೊಬ್ಬನನ್ನೇ ಭೀಮನನ್ನು ಹೆಂಗಾದರೂ ಮಾಡಿ ಅವನನ್ನು ಸಂಚನ್ನು ಮಾಡಿ ಅವನನ್ನು ಮುಗಿಸ್ಬಿಡಬೇಕು. ಯಾಕಂದರೆ ಭೀಮ ಪಾಂಡವರಲ್ಲೇ ಶಕ್ತಿಶಾಲಿ ಆಗಿರ್ತಕ್ಕಂಥವನು, ಬಲಶಾಲಿ ಆಗಿರ್ತಕ್ಕಂಥವನು. ಹಂಗಾಗಿ ಅವನನ್ನು ಮುಗಿಸಿಬಿಟ್ರೆ ಪಾಂಡವರ ಅರ್ಧ ಶಕ್ತಿ ಕುಂದಿಬಿಡ್ತತೆ ಅಂತಕ್ಕಂಥದ್ದು ಅವನ ಆಲೋಚನೆ, ದುರ್ಯೋಧನನ ಆಲೋಚನೆ. ಆಮೇಲೆ ದುರ್ಯೋಧನನಿಗೆ ಮುಖ್ಯವಾಗಿ ಶತ್ರುವಾಗಿ ಪರಿಗಣಿಸಲ್ಪಟ್ಟಿರ್ತಕ್ಕಂಥವನು ಪಾಂಡವರಲ್ಲಿ ಭೀಮ. ಅವನನ್ನು ಆ ಒಂದು ಹಣ್ಣನ್ನು ತಿನ್ನಕ್ಕೊಟ್ಟು, ಭಾಳ ರುಚಿಯಾಗಿದ್ದ ಹಣ್ಣುಗಳು, ಇಂಥ ಹಣ್ಣುಗಳು ಪ್ರಮಾಣಕೋಟಿ ಅಂದರೆ ಅದು ಒಂದು ಅಲ್ಲೇ ಪಕ್ಕ ಇರತಕ್ಕಂಥ ಒಂದು ಉದ್ಯಾನವನ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲೆಲ್ಲ ರಾಜ ಸೌಕರ್ಯಗಳು ಸಹ ಇದ್ದವು. ಭಾಳ ರುಚಿಯಾಗಿರ್ತಕ್ಕಂಥ ಹಣ್ಣುಗಳದಾವೆ. ನಿಮಗೆ ಔತಣಕೂಟವನ್ನು ಏರ್ಪಡಿಸಿದ್ದೀವಿ ನಾವಲ್ಲಿ ಪ್ರಮಾಣಕೋಟಿಯಲ್ಲಿ, ಪಾಂಡವರಿಗೆಲ್ಲರಿಗೂ ಸಹ ಏರ್ಪಡಿಸಿದ್ದೀವಿ. ನೀನು ಮುಂಚೆ ಹೋಗಿಬಿಡೋದನ್ನು, ಹಿಂದೆ ಅರ್ಜುನ ಯುಧಿಷ್ಠಿರ ಅವ್ರನ್ನೆಲ್ಲರೂ ನಮ್ಮ ತಮ್ಮವರು ಕರ್ಕೊಂಡು ಬರ್ತಿದ್ದಾರೆ ಅಂತಂದು ಇವನಿಗೆ ಮೋಸವನ್ನು ಮಾಡಿ ಅವನನ್ನು ಪ್ರಮಾಣಕೋಟಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇವನು ಮೊದಲು ಭೀಮ ಹಿಂದೆ ಮುಂದೆ ನೋಡ್ತಾನಮ್ಮ ಅವನ ಜೊತೆಗೆ ಹೋಗಕ್ಕೆ, ಯಾಕಂದರೆ ಇದರಲ್ಲಿ ಏನಾದರೂ ಮೋಸ ಇರ್ಬೋದೇನೋ ಅಂತಕ್ಕಂಥದ್ದು. ಆಗ ಅವನು ದುರ್ಯೋಧನ ಹೇಳ್ತಾನೆ, ಯಾಕೆ ನನ್ನ ಜೊತೆಗೆ ಬರೋಕ್ಕೆ ಹೆದರಿಕೆ ಆಗ್ತದೆ ಏನಂತ ಕೇಳ್ತಾನೆ. ನನಗೆ ಹೆದರಿಕೆ ಅಂತಕ್ಕಂಥದ್ದಿಲ್ಲ, ಭಯ ಅಂತಕ್ಕಂಥದ್ದು ನನ್ನ ಜೀವನದಲ್ಲಿ ಇಲ್ಲ, ನಡಿ ಹೋಗೋಣ ಅಂತಕ್ಕಂಥದ್ದನ್ನು ಅವನು ದುರ್ಯೋಧನ ಯಾವಾಗ ಹಂಗಂತಾನೆ ಇವನು ಹೋಗೋಕ್ಕೆ ಪ್ರಾರಂಭ ಮಾಡ್ತಾನೆ. ಇತ್ತ ಆ ಒಂದು ಅರ್ಜುನನ ಜೊತೆ ಆ ಒಂದು ಆಟದ ಮೈದಾನದಲ್ಲಿ ಏನು ಆ ಒಂದು ಬಾಣದ ಸರಪಣಿಯನ್ನು ಮಾಡಿ ದ್ರೋಣಾಚಾರ್ಯರು ಚೆಂಡನ್ನು ತೆಗೆದುಕೊಟ್ಟಿದ್ರಲ್ಲ, ಅದನ್ನು ತೊಗೊಂಡೋಗಿ ನಿಮ್ಮ ಭೀಷ್ಮಾಚಾರ್ಯರಿಗೆ ತೋರಿಸು ಅಂತ ಹೇಳಿದ್ರು ಅರ್ಜುನನಿಗೆ. ಅದನ್ನು ತೊಗೊಂಡೋಗಿ ತೋರಿಸ್ತಾನೆ. ತೋರಿಸಿದ ನಂತರ ಅವರು ಆ ಅರ್ಜುನನ ಸಮೇತ ವಾಪಸ್ ಬರ್ತಾರೆ. ವಿದುರ, ಭೀಷ್ಮ, ಆಮೇಲೆ ಅರ್ಜುನ ದ್ರೋಣರನ್ನು ಭೇಟಿಯಾಗಿ ಬರ್ತಾರೆ. ಯಾಕಂದರೆ ಈ ಒಂದು ರಾಜಕುಮಾರರಿಗೆ ಶಸ್ತ್ರವಿದ್ಯೆ ಮತ್ತು ಶಾಸ್ತ್ರವಿದ್ಯೆಯನ್ನು ಕಲಿಸ್ಬೇಕಲ್ಲ, ಅದಕ್ಕೊಬ್ಬ ಒಳ್ಳೆಯ ಗುರುಗಳು ಬೇಕಾಗಿದ್ದರು. ಇವರೇ ದ್ರೋಣಾಚಾರ್ಯರೇ ಸರಿ ಆ ಒಂದು ವಿದ್ಯೆ ಕಲಿಸೋದಕ್ಕೆ ಅಂತಕ್ಕಂಥದ್ದು ಇವ್ರಿಗೆ ಮನವರಿಕೆ ಆಗ್ತದೆ. ಅವರನ್ನು ಕಾಣೋದಕ್ಕೆ ಈ ಕಡೆಗೆ ಅವರು ಬರ್ತಾ ಇದ್ದಾರೆ. ದ್ರೋಣಾಚಾರ್ಯರು ಶಸ್ತ್ರ ಮತ್ತು ಶಾಸ್ತ್ರವಿದ್ಯೆಯಲ್ಲಿ ಪರಿಣಿತರಾಗಿರ್ತಾರೆ. ಶಸ್ತ್ರವಿದ್ಯೆ ಅಂದರೆ ಬಿಲ್ವಿದ್ಯೆ, ಶಾಸ್ತ್ರವಿದ್ಯೆ ಅಂದರೆ ಗ್ರಂಥಗಳನ್ನು ಅಭ್ಯಸಿಸಿ ಆ ಒಂದು ಆಗಿನ ಕಾಲಕ್ಕೆ ತಕ್ಕಂಗೆ ಆ ಒಂದು ವಿದ್ಯೆಯನ್ನು ಕಲಿಸ್ತಕ್ಕಂಥದ್ದು. ಆ ಎರಡರಲ್ಲಿ ಪರಿಣಿತಿಯನ್ನು ಹೊಂದಿರ್ತಾರೆ ಅವರು ಗುರುಗಳು. ಈತ ಪ್ರಮಾಣಕೋಟಿಗೆ ಕರ್ಕೊಂಬರ್ತಾನೆ. ಅವನು ದುರ್ಯೋಧನ ಪ್ರಮಾಣಕೋಟಿಗೆ ಭೀಮನನ್ನು ಕರ್ಕೊಂಡು ಬರ್ತಾ ಇದ್ದಾನೆ. ಅವನು ಅನೇಕ ಬಗೆಯ ವಿಷದ ಆಹಾರವನ್ನು ಸಿದ್ಧಪಡಿಸಿಬಿಟ್ಟಿದ್ದಾರೆ ಶಕುನಿ ಮತ್ತು ದುರ್ಯೋಧನ. ಮೊದಲೇ ಒಂದು ಗಾಂಧಾರದ ವಿಷವನ್ನು ತರಿಸಿದ್ನಲ್ಲ ಶಕುನಿ. ಗಾಂಧಾರದ ವಿಷ ಅಂತಂದರೆ ಆಗಿನ ಕಾಲಕ್ಕೆ ಭಾಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು, ಭಾಳ ಸ್ಟ್ರಾಂಗ್ ಇರತಕ್ಕಂಥ ವಿಷ. ಅಂಥ ವಿಷವನ್ನು ಪಾಯಸ, ಕೀರಿನಲ್ಲಿ ಹಾಕಿ ತಯಾರು ಮಾಡಿಬಿಟ್ಟಿದ್ದಾನೆ.
ಯಾಕಂದರೆ ಭೀಮನಿಗೆ ಭೋಜನ ಅಂತಂದರೆ ಪಂಚಪ್ರಾಣ, ಅವನಿಗೆ ಭೋಜನ ಅಂತಂದರೆ ಪಂಚಪ್ರಾಣ, ಅದರಲ್ಲಿ ಸಿಹಿ ಭೋಜನ ಅಂತಂದರೆ ಪಂಚಪ್ರಾಣ ಅವನಿಗೆ. ಹಂಗಾಗಿ ಅವನಿಗೆ ಆ ಭೋಜನದಲ್ಲಿ ವಿಷ ಹಾಕಿ ಅವನನ್ನು ಸಾಯಿಸಿಬಿಡಬೇಕು ಅಂತಕ್ಕಂಥ ಉದ್ದೇಶ. ಪಕ್ಕದಲ್ಲೇ ನದಿ ಹರಿತಾ ಇರ್ತತಿ, ಅಲ್ಲಿ ರಾಜಭವನ ಎಲ್ಲ ಇರ್ತದೆ, ವ್ಯವಸ್ಥೆ ಎಲ್ಲ ಇರ್ತದೆ ಅವರಿಗೆ. ಲಾಭಕ್ಕಾಗಿ ಬಲಕ್ಕಿಂತ ಕಪಟವೇ ಹೆಚ್ಚು ಉಪಯೋಗಕ್ಕೆ ಬರುತ್ತದೆ. ಶಕುನಿ ಹೇಳ್ತಾನೆ ನೋಡ್ರಿ, ಲಾಭಕ್ಕಾಗಿ ಬಲಕ್ಕಿಂತ ಕಪಟವೇ ಹೆಚ್ಚು ಉಪಯೋಗಕ್ಕೆ ಬರ್ತದೆ. ಅಂದರೆ ನಾವು ಶಕ್ತಿಶಾಲಿ ಎಷ್ಟೇ ಇರಲಿ, ಆ ಒಂದು ಮೋಸದಿಂದ ನಾವು ಅವರನ್ನು ಏನಾದರೂ ಮಾಡ್ಬೋದು, ಅವರಿಂದ ಲಾಭವನ್ನು ಪಡ್ಕೊಳ್ಬೋದು, ಅವರನ್ನು ಸಾಯಿಸ್ಬೋದು ಅಂತಕ್ಕಂಥದ್ದು ಇವನು ಶಕುನಿಯ ಉದ್ದೇಶ. ಇವನು ಪ್ರಮಾಣ ಕೋಟಿಯಲ್ಲಿ ಒಂದು ವಿಧ ವಿಧವಾಗಿರ್ತಕ್ಕಂಥ ಬಗೆ ಬಗೆಯ ಭಕ್ಷ್ಯ ಭೋಜನಗಳನ್ನು ನೋಡ್ತಾನೆ. ಇವನಿಗೆ ತಡ್ಕೊಳಕ್ಕಾಗಲ್ಲ ಭೀಮನಿಗೆ. ಬಾಯಲ್ಲಿ ನೀರು ಇರ್ತದೆ ಅವನಿಗೆ. ಅವನೇನು ಮಾಡ್ತಾನೆ, ಆ ಒಂದು ವಿಷದ ಕೀರನ್ನು ಸೇವಿಸ್ಬಿಡ್ತಾನೆ ಭೀಮ. ವಿಷದ ಒಂದು ಪಾಯಸವನ್ನು ಅವನು ತಿಂದುಬಿಡ್ತಾನೆ. ತಿಂದ ನಂತರ ಅವನಿಗೆ ಆ ವಿಷ ಅಂತಕ್ಕಂಥ ತಲೆಗೆತ್ತಿ ತಲೆ ತಿರುಗಿ ಬಿದ್ದುಬಿಡ್ತಾನೆ ಅವನು ಭೀಮ. ತಲೆ ತಿರುಗಿ ಬಿದ್ದ ತಕ್ಷಣ ಇವನು ಸತ್ತ ಅಂತಕ್ಕಂಥದ್ದು ಇವ್ರಿಗೆ ಗೊತ್ತಾಗ್ಬಿಡ್ತೈತಿ. ಭೀಮ ಸತ್ಬಿಟ್ಟ ಅಂತಕ್ಕಂಥ ಅಂದ್ಕೊಳ್ತಾರೆ ಇವರು, ಶಕುನಿ ಮತ್ತು ದುರ್ಯೋಧನ ಭೀಮ ಸತ್ಬಿಟ್ಟ ಅಂದ್ಕೊಳ್ತಾರೆ. ಅವಾಗ ದುರ್ಯೋಧನಿಗೆ ಆತಂಕ ಆಗಿಬಿಡ್ತೈತಿ. ಯಾಕಂದರೆ ಇವನಿಗೆ ಹೊಸದು, ಶಕುನಿಗೆ ಇವೆಲ್ಲ ತಂತ್ರಗಳು ಅಲ್ಲೇ ಮೊದಲೇ ಗೊತ್ತಿದ್ವಲ್ಲ. ಇವನಿಗೆ ಆತಂಕ ಆಗಿಬಿಡ್ತೈತೆ, ಭೀಮ ಸತ್ಬಿಟ್ನಲ್ಲ ಅಂತಕ್ಕಂಥದ್ದು. ನೋಡ್ರಿ, ಅವನು ಶಕುನಿ ಹೇಳ್ತಾನೆ, ಸಾಮ್ರಾಜ್ಯ ಯಾವಾಗಲೂ ಮೃತದೇಹಗಳ ರಾಶಿಯ ಮೇಲೆ ಕಟ್ಟಲಾಗುತ್ತದೆ. ನಾವು ಹಿಂದೆ ಇತಿಹಾಸದಲ್ಲಿ ನೋಡ್ಕೊಂಡು ಬಂದಾಗ ಒಬ್ಬ ರಾಜ ಇನ್ನೂ ಯುದ್ಧ ಮಾಡೋದು, ಎಲ್ಲ ಅನೇಕ ಜನನ ಸಾಯಿಸೋದು, ಆ ರಾಜ್ಯವನ್ನು ಆಕ್ರಮಣ ಮಾಡ್ಕೊಳ್ಳೋದು, ತಾನು ಆ ರಾಜ್ಯವನ್ನು ಆಳ್ತಕ್ಕಂಥದ್ದು. ಹಿಂಗೆ ಯಾವುದೇ ಒಬ್ಬ ರಾಜ ಆಳ್ವಿಕೆ ಮಾಡ್ಕಂತಂದರೆ ಆ ಮೃತದೇಹದ ರಾಶಿಯ ಮೇಲೇ ಅವನು ಆಡಳಿತ ಮಾಡ್ತಕ್ಕಂಥದ್ದು. ಅದಕ್ಕೆ ಯಾಕೆ ಹೆದರ್ತೀಯ ನೀನು? ನಾವು ಭೀಮನನ್ನು ಸಾಯಿಸಿದ್ರೆ ಮಾತ್ರ ನೀನು ಮುಂದೆ ರಾಜ ಆಗ್ತೀಯ ಅಂತಕ್ಕಂಥದ್ದನ್ನು ಶಕುನಿ ಹೇಳ್ತಾನೆ. ಆ ಒಂದು ಇವನು ಸತ್ತಿರಲ್ಲ, ಆ್ಯಕ್ಚುಲಿ ಭೀಮ ಪ್ರಜ್ಞೆ ತಪ್ಪಿರ್ತಾನೆ ಅಷ್ಟೇ. ಇವನು ಸತ್ತಾನಂತಂದು ಭಾವಿಸ್ಕೊಂಡು ಮೈಮೇಲಿರ್ತಕ್ಕಂಥ ಬಂಗಾರ ಒಡವೆ ಎಲ್ಲ ಅವನೇನಿರ್ತಾವೋ ಅವನ್ನೆಲ್ಲ ತೆಗೆದುಕೊಂಡು ಏನು ಮಾಡ್ತಾರೆ, ಇವನನ್ನು ನೀರಿಗೆ ಎಸ್ಬಿಡ್ತಾರೆ. ಪಕ್ಕದಲ್ಲೇ ನದಿ ಇರ್ತದೆ, ನೀರಲ್ಲಿ ಹಾಕಿಬಿಡ್ತಾರೆ ಇವನ್ನ. ಇತ್ತ ನೋಡ್ರಿ, ಅಂತಃಪುರದಲ್ಲಿ ಈ ಥರ ಒಂದು ರಾಣಿವಾಸದಲ್ಲಿ ಆಕೆ ಕುಂತಿರ್ತಾಳಲ್ಲ ಅವರಮ್ಮ, ಭೀಮನ ತಾಯಿ. ಆಕೆಗೆ ಏನೋ ಅಶುಭವಾದಂತೆ ಅನಿಸ್ತತೆ, ಚಡಪಡಿಸ್ತಾಳೆ ಆಕೆ. ಈಗ ನೋಡ್ರಿ, ಏನಾದರೂ ಒಂದು ತೊಂದರೆ ಆಗೋಕ್ಕಿಂತ ಮುಂಚೆ ನಮಗೂ ಕೂಡ ಅನೇಕ ಸಾರಿ ಏನೋ ಮನಸ್ಸಿಗೆ ವೇದನೆ ಆಗ್ತಕ್ಕಂಥದ್ದು, ಮನಸ್ಸಿನ ಸಮಾಧಾನ ಇಲ್ಲದೇ ಇರತಕ್ಕಂಥದ್ದು, ಆ ರೀತಿ ಆಗ್ತದೆ. ಅದನ್ನೇ ನಾವು ಸಿಕ್ಸ್ ಸೆನ್ಸ್ ಅಂತ ಕರಿತೀವಿ. ಆರನೇ ಇಂದ್ರಿಯ ಕೆಲಸ ಮಾಡ್ತದೆ ಅವಾಗ. ಆ ಭೀಮನಿಗೆ ಆ ರೀತಿ ಆದಾಗ ಈ ಕಡೆ ಅಂತಃಪುರದಲ್ಲಿರ್ತಕ್ಕಂಥ ಕುಂತಿಗೆ ಏನೋ ಒಂಥರ ಅಸಮಾಧಾನ, ಅಪಶಕನ ಆದಂಗೆ, ಅಶಾಂತಿ ಆದಂಗೆ ಮನಸ್ಸಿಗೆ ಆಕೆಗೆ ಅನ್ನಿಸ್ತತಿ. ಅದೇ ಟೈಮ್ಗೆ ಆ ಒಂದು ಸಹದೇವ ಓಡಿ ಬರ್ತಾನೆ. ಭೀಮ ಇಲ್ಲ, ಆಟದ ಮೈದಾನದಲ್ಲಿ ನಾವು ಜೊತೆಗೆ ಆಟ ಆಡ್ತಾ ಇದ್ದೀವಿ, ನಾವು 5 ಜನನೂ ಸಹ, ಕೌರವರು 100 ಜನ, ನಾವು 5 ಜನ. ಆದರೆ ವಾಪಸ್ ಬರುವಾಗ ಭೀಮ ಕಾಣ್ತಾ ಇಲ್ಲ ಅಂತಕ್ಕಂಥದ್ದನ್ನು ವಾಪಸ್ ಬಂದು ಇವನು ಹೇಳ್ತಾನೆ ಕುಂತಿ, ಸಹದೇವ ಅಂತಕ್ಕಂಥವನು ಹೇಳ್ತಾನೆ. ಈ ಸಿಕ್ಸ್ ಸೆನ್ಸ್ ಯಾವಾಗ ಕೆಲಸ ಮಾಡ್ತೈತೆ ಅಂತಂದರೆ, ತಮಗೆ ಆಪ್ತರಾಗಿರ್ತಾರತ್ತಲ್ಲ ಯಾರಾದರೂ, ತಮಗೆ ಆಪ್ತರಾಗಿರ್ತಕ್ಕಂಥವ್ರಿಗೆ ಯಾರಿಗಾದರೂ ತೊಂದರೆಗಳಾದರೆ ಇವರು ಎಲ್ಲೇ ಬೇರೆ ದೂರ ಇದ್ದರೂ ಸಹ ಅವ್ರಿಗೇನೋ ಮನಸ್ಸಿಗೆ ಅಶಾಂತಿ ಆಗ್ತಕ್ಕಂಥದ್ದು, ಮನಸ್ಸಿಗೆ ಗಲಿಬಿಲಿ ಆಗ್ತಕ್ಕಂಥದ್ದು, ಈ ರೀತಿ ಆಗ್ತದೆ ಸಿಕ್ಸ್ ಸೆನ್ಸ್ ಅಂತಕ್ಕಂಥದ್ದು. ಅವನು ಸಹದೇವ ಹೇಳ್ತಾನೆ, ಭೀಮ ಬಂದಿಲ್ಲ ವಾಪಸ್ಸು, ಎಲ್ಲೋದನ್ನ ಗೊತ್ತಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಸಾಯಂಕಾಲ ಆಯ್ತಲ್ಲ, ವಾಪಸ್ ಬರಲಿಲ್ಲ ಭೀಮ ಅಂತಕ್ಕಂಥದ್ದನ್ನು ಹೇಳ್ತಾನೆ. ದುರ್ಯೋಧನನ ಜೊತೆ ಹೋದ ಎಂದು ಹೇಳಿದಳು ದುಶ್ಯಾಲೆ. ಆಕೆ ತಂಗಿದ್ಲಲ್ಲ, ಯಾರೋ ಆ ಒಂದು ಕೌರವರ ಏಕೈಕ ಪುತ್ರಿ ದುಶಾಲ ಅಥವಾ ದುಶೀಲೆ ಅಂತ ಹೇಳ್ತೀವಿ. ಆಕೆ ಹೇಳ್ತಾಳೆ, ಆಕೆ ನೋಡಿರ್ತಾಳೆ ಇವ್ರನ್ನ, ದುರ್ಯೋಧನ ಇವ್ನ ಕರ್ಕೊಂಡು ಹೋಗೋದು, ಭೀಮನ್ ಕರ್ಕೊಂಡು ಹೋಗೋದು ಆಕೆ ಒಬ್ಬಕ್ಕೆ ನೋಡಿರ್ತಾಳೆ. ಆಕೆ ಹೇಳ್ತಾಳೆ, ಕರೆಕ್ಟಾಗಿ ಹೇಳ್ತಾಳೆ ಆಕೆ, ಇಲ್ಲ ದುರ್ಯೋಧನ ಕರ್ಕೊಂಡು ಹೋದ ಭೀಮನ್ನ ಅಂತ ಹೇಳ್ತಾಳೆ. ಕುಂತಿಯ ಪ್ರಾರ್ಥನೆ, ಅರ್ಜುನನ ಹುಡುಕಾಟ. ಕುಂತಿ ದೇವರನ್ನು ಪ್ರಾರ್ಥನೆ ಮಾಡ್ತಾಳೆ, ನನ್ನ ಮಗ ಬೇಗ ಬರಲಪ್ಪ ಭೀಮ, ಯಾಕಂದ್ರೆ ಅವನೇ ಒಂದು ಶಕ್ತಿ, ಪಾಂಡವರಲ್ಲಿ ಶಕ್ತಿ ಅವನು. ಅರ್ಜುನ ಎಲ್ಲ ಹುಡುಕಾಟಕ್ಕೆ ಹೋಗ್ತಾರೆ. ಎಲ್ಲಿ ದುಶಾಲನ ಕೇಳ್ತಾರೆ, ಎಲ್ಲಿ ನೋಡಿದೆ ಅಂತಂದು ದುರ್ಯೋಧನನ ವಿಚಾರ ಮಾಡ್ತಾರೆ. ಅವನು ದುರ್ಯೋಧನ ತಪ್ಪಿಸ್ಕೊಳ್ತಾನೆ. ಅವನು ಇಲ್ಲ, ನನ್ನ ಜೊತೆಗೆ ಪ್ರಮಾಣ ಕೋಟಿಗೆ ಬಾ ಅಂತಂದೆ, ಅವ್ನು ಬರಲಿಲ್ಲ, ಅವ್ನು ಎಲ್ಲಿ ಹೋದ ಗೊತ್ತಿಲ್ಲ, ನಾವು ನೋಡಲಿಲ್ಲ ಅಂತ ಏನೇನೋ ಸುಳ್ಳು ಹೇಳ್ತಾನೆ ಅವನು. ಪ್ರಮಾಣ ಕೋಟಿಗೆ ಭೀಮನನ್ನು ಹುಡುಕಿ ಅಂತಕ್ಕಂಥದ್ದನ್ನು ಭೀಷ್ಮಾಚಾರ್ಯರು ಹೇಳ್ತಾರೆ. ಎಲ್ಲರ ಸೈನಿಕರಿಗೆ ಎಲ್ಲರಿಗೆ ಕಳಿಸಿ ಅವನು ಎಲ್ಲದಾನ ಎಲ್ಲ ಹುಡುಕರಿ ಕಂಪ್ಲೀಟಾಗಿ, ಪ್ರಮಾಣ ಕೋಟಿ ಸುತ್ತಮುತ್ತ ನದಿ ನೀರಿನಲ್ಲಿ ಎಲ್ಲಿದ್ರೂ ಅವನ್ನ ಕರ್ಕೊಂಡು ಬರ್ರಿ ಬೇಗ ಅಂತಕ್ಕಂಥದ್ದನ್ನು ಇವರು ಭೀಷ್ಮರು ಆದೇಶವನ್ನು ಕೊಡ್ತಾರೆ. ಕುಂತಿಯ ಶೋಕ. ಕುಂತಿ ಭಾಳಷ್ಟು ದುಃಖವನ್ನು ಪಡ್ತಾಳೆ. ವಾಯುದೇವರಲ್ಲಿ ಪ್ರಾರ್ಥನೆ ಮಾಡ್ತಾಳೆ. ಯಾಕಂದರೆ ವಾಯುದೇವತೆಯ ಒಂದು ವರಪ್ರಸಾದದಿಂದ ಹುಟ್ಟಿರ್ತಕ್ಕಂಥವನು ಭೀಮ.
ಆ ವಾಯುದೇವರವನ್ನು ಪ್ರಾರ್ಥನೆಯನ್ನು ಮಾಡ್ತಾಳೆ, ನನ್ನ ಮಗನನ್ನು ಏನಾಗ್ದಂಗೆ ನೋಡ್ಕೊಳ್ಳಪ್ಪ ಅಂತಕ್ಕಂಥದ್ದನ್ನು. ಆದರೂ ಅವನು ಎಲ್ಲಿ ನೋಡಿದರೂ ಅವನು ಸಿಗಲ್ಲ. ಯಾರು? ಭೀಮ ಅಂತಕ್ಕಂಥವನು ಸಿಗಲ್ಲ. ಪೂರ್ತಿ ಸತ್ವದ ಅಂತಕ್ಕಂಥದ್ದನ್ನು ಇವರು ನಿರ್ಧಾರಕ್ಕೆ ಬಂದುಬಿಡ್ತಾರೆ. ಒಂದು 3-4 ದಿವಸ 5-6 ದಿವಸ ಹುಡುಕ್ತಾರೆ, ಸತ್ವದ ಅಂತಕ್ಕಂಥ ನಿರ್ಧಾರಕ್ಕೆ ಬರ್ತಾರೆ. ಆನಂತರ ಏನು ಮಾಡ್ತಾರೆ, 13ನೇ ದಿವಸಕ್ಕೆ ತಿಥಿಯನ್ನು ಮಾಡಬೇಕಂತಕ್ಕಂಥ ನಿರ್ಧಾರವನ್ನು ಮಾಡ್ತಾರೆ. ಭೀಮನ ತಿಥಿಯನ್ನು ಮಾಡಬೇಕು 13ನೇ ದಿವಸಕ್ಕೆ. ಅವನೆಂದು ಹೋಗಿದ್ನ ಅವತ್ತು ಪಾಪ, ಅವನೆಂದು ಬರಲಿಲ್ಲ, ಅಲ್ಲಿಂದ 13 ದಿವಸಕ್ಕೆ ತಿಥಿಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನಿರ್ಧಾರ ಮಾಡ್ತಾರೆ ಅವರು. ನೋಡಿರಿ, ಶ್ರೀಕೃಷ್ಣ ಹೇಳ್ತಾನೆ, ತನ್ನ ಬಲದ ಮೇಲೆ ವಿಶ್ವಾಸ ಇರುವುದಿಲ್ಲವೋ ಆಗ ದುಷ್ಟಭಾವ ಜನನವಾಗುತ್ತೆ. ಯಾರಿಗೆ ತನ್ನ ಬಲದ ಮೇಲೆ ವಿಶ್ವಾಸ ಇಲ್ಲ, ತನ್ನ ಬುದ್ಧಿಯ ಮೇಲೆ ವಿಶ್ವಾಸ ಇರಲ್ಲ, ಅವಾಗೇ ಒಂದು ಕೆಟ್ಟ ಭಾವನೆಗಳು ಬರ್ತಕ್ಕಂಥದ್ದು. ಅವರನ್ನು ಮೋಸದಿಂದ ನಾವು ಸದೆ ಬಡಿಬೇಕು ಅಥವಾ ಮೋಸದಿಂದ ಸಾಯಿಸಬೇಕು, ಅವ್ರಿಗೇನೋ ಕೆಡಕನ್ನು ಮಾಡಬೇಕು ಅಂತಕ್ಕಂಥ ಭಾವನೆ ಯಾವಾಗ ಬರ್ತದಂದರೆ ತನ್ನಲ್ಲಿ ಆತ್ಮವಿಶ್ವಾಸ ಇಲ್ಲದಾಗ. ನಾವು ಅವ್ರಂಗೆ ಬೆಳಿಬೇಕು ಅಂತಕ್ಕಂಥ ಆತ್ಮವಿಶ್ವಾಸ ನಮ್ಮಲ್ಲಿರಬೇಕು. ನನಗಂತೂ ಭಾಳ ದೊಡ್ಡ ಮಟ್ಟಕ್ಕೆ ಬೆಳೆದ್ಬಿಟ್ಟಿದ್ದಾನೆ, ಅವನ್ನೇನಾದರೂ ಮಾಡಿ ಹಿಂದೆ ಕೇಳಿಬೇಕು ಅಥವಾ ಅವನ್ನ ಸಾಯಿಸಬೇಕು ಅಥವಾ ಅವ್ನು ಕೆಟ್ಟದ್ದು ಮಾಡಬೇಕು. ಇದು ಯಾವಾಗ ಬರ್ತದೆ ಅಂತಂದರೆ ಆ ಒಂದು ಆತ್ಮವಿಶ್ವಾಸ ಇಲ್ಲದಾಗ, ಅಂದರೆ ಒಳ್ಳೆಯ ಭಾವನೆ ಇಲ್ಲದಾಗ ಈ ಒಂದು ದುಷ್ಟ ಬುದ್ಧಿ ಅಂತಕ್ಕಂಥದ್ದು ಬರ್ತದೆ. ಅಂಥ ಬುದ್ಧಿ ಅವರಿಗೆ ಬಂದಿತ್ತು, ದುರ್ಯೋಧನನಿಗೆ ಮತ್ತು ಶಕುನಿಗೆ. ಸಂಘರ್ಷಕ್ಕೆ ಪರಿಹಾರ ಹುಡುಕುವುದೇ ಆತ್ಮವಿಶ್ವಾಸ. ನೋಡ್ರಿ, ಆತ್ಮವಿಶ್ವಾಸ ಇರಬೇಕು. ಈಗ ದುರ್ಯೋಧನ ತನಗೆ ರಾಜನ ಆಗಲ್ಲ ಅಂತಕ್ಕಂಥದ್ದು ಅವನಿಗೆ, ರಾಜನ ಆಗ್ತೀನಿ ಅಂತ ಆತ್ಮವಿಶ್ವಾಸ ಇದ್ದಿಲ್ಲ ಅವನಿಗೆ. ನನಗೆ ಇವರೇ ಅಡ್ಡದಾರೆ, ಇವರಿದ್ದರೆ ನಾನು ರಾಜ ಆಗಲ್ಲ ಅಂತಕ್ಕಂಥದ್ದು ಅವನಿಗೆ ಆತ್ಮವಿಶ್ವಾಸ ಇದ್ದಿಲ್ಲ. ಹಂಗಾಗಿ ಇವನೇನು ಮಾಡ್ತಾನೆ, ಈ ಒಂದು ದುಷ್ಟ ಒಂದು ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾನೆ. ಆದರೆ ಆತ್ಮವಿಶ್ವಾಸ ಇದ್ದಿದ್ರೆ ನಾನು ಮುಂದೆ ರಾಜ ಆಗ್ತೀನಿ ಬಿಡು, ನಾನು ಒಳ್ಳೆಯ ಕೆಲಸ ಮಾಡಿದರೆ, ಒಳ್ಳೆಯನಾಗಿದ್ದರೆ ನಾನು ರಾಜ ಆಗ್ತೀನಿ ಅಂತಕ್ಕಂಥ ಆತ್ಮವಿಶ್ವಾಸ ಇದ್ದಿದ್ರೆ ಅವನು ಈ ಕೆಲಸ ಮಾಡ್ತಾ ಇದ್ದಿಲ್ಲ. ಶ್ರೀಕೃಷ್ಣ ಹೇಳ್ತಕ್ಕಂಥದ್ದು. ಅಧಿಕಾರ ಅನ್ಯರ ಜೀವನದ ಮೇಲೆ ಬೀರುವ ಪ್ರಭಾವ. ಈ ಅಧಿಕಾರ ಅಂತಕ್ಕಂಥದ್ದು, ರಾಜ, ಸಿಂಹಾಸನ, ಸಾಮ್ರಾಜ್ಯ ಇವೇನದವಲ್ಲ, ಬೇರೆಯವರ ಜೀವನ ಮೇಲೆ ಬೀಳ್ತಕ್ಕಂಥ ಒಂದು ಪ್ರಭಾವ. ಅದು ಕೆಲವು ದಿನಗಳ ಮಾತ್ರ, ಕೆಲವು ವರ್ಷಗಳ ಮಾತ್ರ ಇರ್ತಕ್ಕಂಥದ್ದು, ಜೀವನ ಪೂರ್ತಿ ಇರ್ತಕ್ಕಂಥದ್ದಲ್ಲ ಈ ಪ್ರಭಾವ ಅಂತಕ್ಕಂಥದ್ದು. ಆದರೆ ವಾಸ್ತವ ದಯೆ, ಪ್ರೇಮ, ಕರುಣೆ ಧರ್ಮದಿಂದ ಹುಟ್ಟುವುದು. ನೋಡ್ರಿ, ಆದರೆ ಈ ಅಧಿಕಾರದಿಂದ ಇವನ್ಯಾವನು ನಾವು ಕಂಡ್ಕೊಳಕ್ಕಾಗಲ್ಲ. ದಯೆಯನ್ನು, ಪ್ರೇಮವನ್ನು, ಕರುಣೆಯನ್ನು ಇವು ಹುಟ್ಟತಕ್ಕಂಥದ್ದು ಧರ್ಮದಿಂದ. ಅಧಿಕಾರ ಇರಲಿ, ಆದರೆ ಧರ್ಮದಿಂದ ಅಧಿಕಾರ ಇದ್ದಾಗ ಮಾತ್ರ ಇವು ಹುಟ್ಟುತ್ತವೆ ಅಂತಕ್ಕಂಥದ್ದು. ಅಧಿಕಾರ ಹೋದರೆ ಪ್ರಭಾವ ನಾಶ. ಯಾವಾಗ ಅಧಿಕಾರ ಹೋಗ್ತದೋ ಅವ್ರ ಪ್ರಭಾವ ಅಂತಕ್ಕಂಥದ್ದು ನಾಶ ಆಗಿಬಿಡ್ತದೆ. ನಾವು ಉದಾಹರಣೆ ಇತಿಹಾಸದಲ್ಲಿ ನೋಡ್ತೀವಿ, ರಾವಣನನ್ನು ನೋಡ್ತೀವಿ, ಅದೇ ರೀತಿ ಹಿರಣ್ಯಕಶಿಪುವನ್ನು ನೋಡ್ತೀವಿ. ಅವ್ರ ಅಧಿಕಾರ ಇದ್ದಾಗ ಯಾವ ರೀತಿ ಮಾಡಿದ್ರು ಅಂತಕ್ಕಂಥದ್ದನ್ನು ನೋಡ್ತೀವಿ. ಅಷ್ಟೆಲ್ಲ ಯಾಕೆ, ನಮ್ಮ ಈ ಪ್ರೆಸೆಂಟ್ ಇರ್ತಕ್ಕಂಥದ್ದು, ಈ ವರ್ತಮಾನದಲ್ಲಿ ಇರ್ತಕ್ಕಂಥ ನಾವು MLAಗಳು, MP ಗಳು, ಮಂತ್ರಿಗಳನ್ನು ನೋಡಿದ್ರೆ ಸಾಕಾಯ್ತು. ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ದಿನ ಪೇಪರು, TV ನೋಡಿಬಿಟ್ರೆ ಎಷ್ಟು ದರ್ಪ, ಎಷ್ಟು ದೌರ್ಜನ್ಯ ಬೇರೆಯವರ ಮೇಲೆ, ಬಡಪಾಯಿಗಳ ಮೇಲೆ, ದೀನ ದಲಿತರ ಮೇಲೆ, ಸಾಮಾನ್ಯ ಜನರ ಮೇಲೆ. ಅವ್ರ ಅಧಿಕಾರ ಹೋಗಿಬಿಟ್ರೆ ಮತ್ತೆ ಅವ್ರನ್ನ ಜೈಲಿಗೆ ಹಾಕ್ತಾರೆ. ಈಗ ನೋಡ್ತಾ ಇದ್ದೀವಿ, ಈಗ ಪ್ರಸಂಗಗಳನ್ನು ನೋಡ್ತಾ ಇದ್ದೀವಿ ನಾವು ರಾಜ್ಯಗಳಲ್ಲಿ, ದೇಶಗಳಲ್ಲಿ. ಹಂಗೆ ಅಧಿಕಾರ ಅಂತಕ್ಕಂಥದ್ದು ಶಾಶ್ವತ ಅಲ್ಲ. ಅಧಿಕಾರ ಇದ್ದರೂ ಸಹ ಅದು ಧರ್ಮದ ತಳಪಾಯದ ಮೇಲೆ ಅಧಿಕಾರ ಇದ್ದಾಗ ಮಾತ್ರ ಆ ಮನುಷ್ಯ ಶ್ರೇಷ್ಠ ಆಗ್ತಾನೆ, ಮುಂದೆ ಜನ ಅವನನ್ನು ನೆನಪಿನಲ್ಲಿ ಇಟ್ಕೊಳ್ತಾರೆ ಅಂತಕ್ಕಂಥದ್ದು. ಶಿಕ್ಷಕ ಕೇವಲ ಜ್ಞಾನ ನೀಡುತ್ತಾನೆ, ಗುರು ತನ್ನ ವಿದ್ಯಾರ್ಥಿಯ ಒಳಗಿನ ಸಾಧ್ಯತೆಯನ್ನು ಹೊರತೆಗೆದು ಯಶಸ್ವಿ ಮಾಡುತ್ತಾನೆ. ದ್ರೋಣಾಚಾರ್ಯರು ಹೇಳ್ತಾರೆ ನೋಡ್ರಿ, ಶಿಕ್ಷಕ ಬರೀ ಜ್ಞಾನ ಕೊಡ್ತಕ್ಕಂಥವನಲ್ಲ, ಆ ಒಂದು ತನ್ನ ಶಿಷ್ಯನನ್ನು ಅಬ್ಸರ್ವ್ ಮಾಡಿ, ಅವನನ್ನು ಅವಲೋಕನ ಮಾಡಿ, ಅವನೊಳಗಿರ್ತಕ್ಕಂಥ ಅಂತಃಶಕ್ತಿಯನ್ನು ಹೊರಗೆ ಎಳಿತಾರಲ್ಲ, ಮಾರ್ಗದರ್ಶನ ಮಾಡಿ ಅವರನ್ನು ಅದು ಒಂದು ಗುರುಗಳ ಕೆಲಸ, ಶಿಕ್ಷಕನ ಕೆಲಸ ಅಂತಕ್ಕಂಥದ್ದನ್ನು ಹೇಳ್ತಾರೆ ಅವರು. ಇವರೇನು ಈಗ ದ್ರೋಣಾಚಾರ್ಯರ ಹತ್ರ ಹೋಗಿದ್ರಲ್ಲ, ನಮ್ಮ ಒಂದು ರಾಜಕುಮಾರರಿಗೆ ಶಿಕ್ಷಣವನ್ನು ಕಲಿಸೋದಕ್ಕೆ ನೀವು ಬೇಕು ಅಂತಕ್ಕಂಥದ್ದನ್ನು ಅವನು ಹೇಳ್ತಾನೆ ನೋಡ್ರಿ. ನಾನು ಶಿಕ್ಷಣ ಕಲಿಸ್ಬೇಕಂದ್ರೆ ಅದ್ರ ಜೊತೆಗೆ ನನ್ನ ಮಗ ಒಬ್ಬನಿರ್ತಾನೆ, ಅಶ್ವತ್ಥಾಮ, ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ. ಅವನು ಪ್ಲಸ್ ನೀವು 105 ಜನ, 100 ಜನ ಕೌರವರು, 5 ಜನ ಪಾಂಡವರು, 105 ಜನ ಪ್ಲಸ್ ನನ್ನ ಮಗ, ನಾವು 106 ಜನಕ್ಕೆ ನಾನು ಶಿಕ್ಷಣವನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಆಶ್ರಮ ದೂರ ಇರಬೇಕು. ಇವ್ರಿಗೆ ಕಂಡೀಷನ್ ಆಗ್ತಾನೆ ನೋಡ್ರಿ. ಇಲ್ಲಿ ಹಸ್ತಿನಾಪುರದ ಸಾಮ್ರಾಜ್ಯದ ಹತ್ರ ಇರಬಾರ್ದು ಆಶ್ರಮ. ಆಗಲೆಲ್ಲ ಇವ್ರು ಯಾರು, ರಾಜರು, ರಾಜಮನೆತನದವ್ರು ಯಾರು ಬರಬಾರ್ದು ಹತ್ರಕ್ಕೆ. ಯಾಕಂದ್ರೆ 12 ವರ್ಷಗಳ ಶಿಕ್ಷಣ ಕೊಡಬೇಕು ಅವನು. ಇವ್ರ ಉದಾಹರಣೆಗೆ ಈಗ ಇವರಿಗೆ 6 ರಿಂದ 9 ವರ್ಷ ಆಗಿರ್ತಂದರೆ ಅಲ್ಲಿಂದ 12 ವರ್ಷಗಳ ಶಿಕ್ಷಣವನ್ನು ಅವ್ನು ಕೊಡಬೇಕು ಕಂಟಿನ್ಯೂ ಆಗಿ. 12 ವರ್ಷಗಳ ತನಕ ನೀವು ಅಲ್ಲಿ ರಾಜ್ಕುಮಾರ್ ಹತ್ರ ಬರಬಾರ್ದು, ಹಸ್ತಿನಾಪುರದಿಂದ ದೂರ ಇರಬೇಕು ಆಶ್ರಮ ಅಂತ ಹೇಳ್ತಾರೆ. ಅಲ್ಲಿ ಆಶ್ರಮ ಕಟ್ಟಿಕೊಡ್ಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥದ್ದು.
ಅದಕ್ಕೆ ಧೃತರಾಷ್ಟ್ರ ಹೇಳ್ತಾರೆ ನೋಡ್ರಿ, ಆಶ್ರಮ ದೂರ ಬೇಡ, ಹತ್ರ ಇರಲಿ. ಇವನಿಗೆ ಪುತ್ರ ವ್ಯಾಮೋಹ, ಯಾಕಂದರೆ ಭಾಳ ದಿವಸಗಳ ನಂತರ ಮಕ್ಕಳನ್ನು ಕಂಡಿದ್ನಲ್ಲ, ಹಂಗಾಗಿ ಇವನಿಗೆ ಪುತ್ರ ವ್ಯಾಮೋಹ, ನನ್ನ ಮಕ್ಕಳೇ ರಾಜರಾಗಬೇಕು ಮುಂದೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ಇವನಿಗಿತ್ತು ಧೃತರಾಷ್ಟ್ರನಿಗೆ. ನಾನಾದರೂ ಆಗಲಿಲ್ಲ ರಾಜ, ನನ್ನ ಮಗ ಆದರೂ ಆಗಬೇಕು ದುರ್ಯೋಧನ ಅಂತಕ್ಕಂಥದ್ದು. ಆಶ್ರಮ ದೂರ ಬೇಡ, ಹತ್ರ ಇರಬೇಕು, ನನ್ನ ಮಕ್ಕಳು ನಾನು ಆಗಾಗ ನೋಡ್ತಾ ಇರಬೇಕು, ಕಾಣ್ತಾ ಇರಬೇಕು ಅಂತಕ್ಕಂಥದ್ದು ಇವೊಂದು ಧೃತರಾಷ್ಟ್ರನ ವಾದ. ದ್ರೋಣರು ಹೇಳ್ತಾರೆ ನೋಡ್ರಿ, ಹಾಗಾದರೆ ನಾನು ಶಿಕ್ಷಣ ಕೊಡಲಾರೆ, ನೀವು ಹತ್ರ ಆಶ್ರಮ ಮಾಡಿದರೆ ನಾನು ಇರಲ್ಲ, ನಾನು ಶಿಕ್ಷಣ ಕೊಡಲ್ಲ, ನಾನು ಹೇಳಿದಲ್ಲೇ ನೀವು ಆಶ್ರಮ ಮಾಡಬೇಕು ದೂರ. ಹಾಗಾದರೆ ಬೇರೆ ಗುರುಗಳನ್ನು ನೋಡಿ ಹೇಳ್ತಾನೆ ಧೃತರಾಷ್ಟ್ರ. ಇವರಲ್ಲ ಅಂದ್ರೆ ಇನ್ನೊಬ್ಬರು ಬೇರೆ ನೋಡ್ರಿ, ಇನ್ನೊಬ್ಬರು ಗುರುಗಳು ನೋಡ್ರಿ, ಇವ್ರನ್ನೇ ಆಗಬೇಕು ಅಂತ ಧೃತರಾಷ್ಟ್ರನಿಗೆ. ಯಾಕಂದ್ರೆ ಅವನು ರಾಜ ಅಲ್ಲ, ಕಾರ್ಯಕಾರಿ ರಾಜ. ಹೊರೆ ನಡೆದ ದ್ರೋಣರು ರಾಜ್ಯಸಭೆಯಿಂದ ಹೊರಗೆ ಹೋಗ್ಬಿಡ್ತಾರೆ ಅವರು. ನೀವು ಹೇಳ್ದಂಗೆ ಕೇಳೋಕ್ಕಾಗಲ್ಲ, ನಾನು ಹೇಳ್ದಂಗೆ ಕೇಳಿದ್ರೆ ಮಾತ್ರ ನಾನು ಶಿಕ್ಷಣವನ್ನು ಕಲಿಸ್ತೀನಿ ಅಂತ ಹೇಳ್ತಾರೆ ಅವರು. ಕೃಪಾಚಾರ್ಯರು ಹೊರಗೆ ಬಂದು ಸಂಧಾನವನ್ನು ಮಾಡ್ತಾರೆ ದ್ರೋಣರ ಹತ್ರ. ಕೃಪಾಚಾರ್ಯರು ಯಾರು ಬೇರೆ ಅಲ್ಲ, ಅವರು ಕೃಪಾಚಾರ್ಯರ ತಂಗಿಯನ್ನು ಇವರು ವಿವಾಹ ಆಗಿರ್ತಾರೆ. ಕೃಪಾಚಾರ್ಯರ ತಂಗಿ ಕೃಪಿ, ಆ ಕೃಪಿಯನ್ನು ದ್ರೋಣಾಚಾರ್ಯರು ವಿವಾಹವಾಗಿರ್ತಾರೆ. ಅಂದರೆ ತನ್ನ ತಂಗಿಯ ಗಂಡ ದ್ರೋಣಾಚಾರ್ಯರು. ಸ್ವಲ್ಪ ಅನ್ನ ಬಟ್ಟಿಗೂ ಕಷ್ಟ ಇತ್ತು ಅವರಿಗೆ ಆಗಿನ ಪರಿಸ್ಥಿತಿಯಲ್ಲಿ. ಹಂಗಾಗಿ ಅವ್ರು ಸಂಧಾನ ಮಾಡ್ತಾರೆ. ಸುಮ್ಮನೆ ಧೃತರಾಷ್ಟ್ರನ ಯಾಕೆ ಎದುರಾಗಿ ಕೇಳ್ತೀಯಾ, ಇಷ್ಟು ದಿವಸ ಕಾಡು ಮೇಡ್ನಾಗಿದ್ದು ಮಗನಿಗೆ ಅಕ್ಕಿಯ ಒಂದು ಹಿಟ್ಟನ್ನೇ ಕಲಿಸಿ ಹಾಲು ಅಂತಂದು ಕೊಡ್ತಾಯಿದ್ರಿ ಇಷ್ಟು ದಿವಸನೂ, ನಿನ್ನ ಮಗ ಒಳ್ಳೆಯ ಆಹಾರವನ್ನು ತಿಂದಿಲ್ಲ, ನೀವು ಸಹ ಒಳ್ಳೆಯ ಆಹಾರಗಳನ್ನು ತಿಂದಿಲ್ಲ, ಪೌಷ್ಟಿಕಾಂಶ ಇರ್ತಂಥದ್ದು. ಹಂಗಾಗಿ ಆ ಧೃತರಾಷ್ಟ್ರ ಎಲ್ಲಿ ಹೇಳ್ತಾನೆ ಅಲ್ಲಿ ಆಶ್ರಮ ಮಾಡಿ ಶಿಕ್ಷಣ ಕೊಡು, ನಿನಗೇನು ನಿನ್ನ ಗಂಟೆ ಏನು ಹೋಗ್ತತೆ ಅಂತ ಹೇಳ್ತಾರೆ ಅವನು. ಸಂಧಾನ ಮಾಡ್ತಾರೆ. ಯಾಕಂದರೆ ಇವನ ಪರಿಸ್ಥಿತಿ ನೋಡಿದ್ರಲ್ಲ, ಇವರು ಕೃಪಾಚಾರ್ಯರಂತೂ ಇವರ ರಾಜಾಶ್ರಯದಲ್ಲಿದ್ದರು, ಧೃತರಾಷ್ಟ್ರನ ರಾಜಾಶ್ರಯದಲ್ಲಿ. ಅದೇ ರೀತಿ ನೀನು ಸಹ ಒಂದು ಒಳ್ಳೆಯ ಬದುಕನ್ನು ಕಟ್ಕೊ, ನಿನ್ನ ಮಕ್ಕಳು ಹೆಂಡ್ತಿ ಒಳ್ಳೆ ಚೆನ್ನಾಗಿರ್ತಾರೆ ಅಂಥ ಅವಕಾಶ ಬಂದ್ರೆ ನಾವೇನು ಬಿಡೋದಿಲ್ಲ. ಅಂಥ ಅವಕಾಶಗಳು ನಾವ್ಯಾರು ಬಿಡಲ್ಲ. ಹೋದ್ರೆ ಅವಕಾಶ ಸಿಕ್ಕರೆ ನಾವು ಗಪ್ಪ ಅಂತ ಹಿಡ್ಕೊಂಡ್ಬಿಡ್ತೀವಿ. ಆದರೆ ಅವರು ಒಂದು 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 ನೀತಿಗೆ ಒಂದು ಬದ್ಧರಾಗಿರ್ತಕ್ಕಂಥವ್ರು ದ್ರೋಣಾಚಾರ್ಯರು. ನೋಡ್ರಿ ಹೇಳ್ತಾರೆ ಅವರು, ನಾನು ಆಶ್ರಯ ಕಲೆದಾಡುತ್ತಿಲ್ಲ, ಸತ್ಪಾತ್ರ ಶಿಷ್ಯರಿಗೆ ಹುಡುಕುತ್ತಲಿದ್ದೇನೆ. ನಾನು ಬರೀ ಆಶ್ರಯ ಕಾಲದ ಅಳೆದಾಡ್ತಾ ಇದ್ದಿಲ್ಲ. ಆಶ್ರಯ ಬೇಕಂತಂದರೆ ಬೇರೆ ಎಲ್ಲಾದರೂ ಹೋಗಿ ಆರಾಮಾಗಿರ್ತಿದ್ದು ನಾನು. ಸತ್ಪಾತ್ರ ಶಿಷ್ಯರು ಬೇಕು ನನಗೆ. ಅವ್ರದ್ದೊಂದು ಗುರಿ ಇರ್ತದೆ, ಮುಂದೆ ಬರ್ತದೆ ಏನು ಗುರಿ ಅಂತಂದು. ಒಳ್ಳೆಯ ಶಿಷ್ಯರು ಬೇಕು ನನಗೆ. ನಾನು ಕಲಿಸ್ತಕ್ಕಂಥ ವಿದ್ಯೆಯನ್ನು ಕಲಿತು ಅದರಿಂದ ನನಗೆ ಹೆಸರು ತರ್ತಕ್ಕಂಥ ಒಂದು ಶಿಷ್ಯರು ಬೇಕು ನನಗೆ. ಅಂಥ ಶಿಷ್ಯರಿಗೆ ನಾನು ಹುಡುಕಾಡ್ತಾ ಇದ್ದೀನಿ. ಅಂಥ ಶಿಷ್ಯರು ಹಸ್ತಿನಾಪುರದಾಗ ಸಿಗ್ತಾರಂತ ನಾನು ಬಂದಿನಿ ಅಷ್ಟೇ. ಇವ್ರು ಹೇಳ್ದಂಗೆ ಕೇಳಿದ್ರೆ ನನಗೆ ಅಂಥ ಶಿಷ್ಯರು ಸಿಗಲ್ಲ ಅಂತಕ್ಕಂಥದ್ದು ಅವರು ದ್ರೋಣರು ಹೇಳ್ತಾರೆ ನೋಡ್ರಿ. ನೆಕ್ಸ್ಟ್ ಮುಂದಿನ ಸನ್ನಿವೇಶಕ್ಕೆ ಬಂದಾಗ, ಈಗ ಭೀಮೇನು ಹೋಗಿದ್ನಲ್ಲ, ದುಶಾಲ ಹೇಳಿದ್ಲು ದುರ್ಯೋಧನ ಜೊತೆಗೆ ಹೋಗಿದ್ದ ಅಂತ ಹೇಳಿದ್ಲಲ್ಲ ಆಕೆ. ಹಂಗಾಗಿ ಅವರು ಭೀಷ್ಮ ಅವರೆಲ್ಲ ಕೇಳ್ತಾರೆ. ದುಶಾಲನ ಕೇಳಿದಾಗ ಹೌದು ನಾನು ನೋಡಿದೆ ಅಂತ ಹೇಳ್ತಾಳಾಕೆ, ನಿಜವನ್ನು ಹೇಳ್ತಾಳಾಕೆ. ದುರ್ಯೋಧನ ಕರ್ಕೊಂಡು ಹೋಗಿದ್ದು ನೋಡಿದ್ವಿ ಪ್ರಮಾಣ ಕೋಟಿಗೆ ಅಂತ ಹೇಳ್ತಾಳಾಕೆ. ಹಂಗಾಗಿ ಧೃತರಾಷ್ಟ್ರನನ್ನು ಭೀಮನ ಬಗ್ಗೆ ದುರ್ಯೋಧನನ್ನು ವಿಚಾರಿಸಿದ ಧೃತರಾಷ್ಟ್ರನ ದುರ್ಯೋಧನನ ಕರೆಸಿ ವಿಚಾರ ಮಾಡ್ತಾನೆ. ಅವನ ಅಪ್ಪಗೂ ಸಹ ಅವನು ಸುಳ್ಳು ಹೇಳ್ತಾನೆ. ಯಾರೋ ದುರ್ಯೋಧನ, ಇಲ್ಲ ನಾನು ಕರೆದೆ, ಅವನು ಬರಲಿಲ್ಲ, ಅವನು ಎಲ್ಲೋ ಒಂದೋ ಗೊತ್ತಿಲ್ಲ ನಮಗೆ ಮತ್ತೆ ಅಂತ ಹೇಳ್ತಾನೆ, ಸುಳ್ಳು ಹೇಳ್ತಾನೆ. ಅವನಿಗೆ ಯಾರಿಗೆ ಧೃತರಾಷ್ಟ್ರನಿಗೆ ಅವನ ಮಗನ ಮಾತೆ ವೇದವಾಕ್ಯ. ಮಗ ಏನು ಹೇಳ್ತಾನೆ ಅದೇ ಕರೆಕ್ಟ್, ಅದೇ ನಿಜ, ಅದೇ ಸತ್ಯ ಅಂತ. ಇವ್ರು ಯಾರು ಭೀಷ್ಮ ಅವ್ರು ಯಾರು ಹೇಳಿದ್ರು ಕೇಳಲ್ಲ. ಸಮರ್ಥಿಸಿಕೊಂಡ ಧೃತರಾಷ್ಟ್ರ ತನ್ನ ಮಗನನ್ನು ಸಮರ್ಥಿಸ್ಕೊಳ್ತಾನೆ. ಇದೇ ಪುತ್ರ ವ್ಯಾಮೋಹ ಅಂದದ್ದು. ಈ ಒಂದು ಧೃತರಾಷ್ಟ್ರನ ಪುತ್ರ ವ್ಯಾಮೋಹ. ಅವನು ಮೊದಲೇ ಹುಟ್ಟೋದಕ್ಕಿಂತ ಮುಂಚೆ ಸಾಯಿಸಂತ ಹೇಳಿದರೆ ಅವನು ಸಾಯಿಸಲಿಲ್ಲ ದುರ್ಯೋಧನನನ್ನು. ಪ್ರತಿಯೊಂದರಲ್ಲಿ ಅವನು ಆ ಧೃತರಾಷ್ಟ್ರ ಅವನ ಮಗ ಕೆಡೋದಕ್ಕೆ, ಕೌರವರು ಕೆಡೋದಕ್ಕೆ ಯಾರು ಕಾರಣ ಅಂತಂದು ನಾವು ನೋಡಿದಾಗ ಮುಖ್ಯವಾಗಿ ತಂದೆ ತಾಯಿಗಳು. ಧೃತರಾಷ್ಟ್ರನಿಗೆ ಹುಟ್ಟು ಕುರುಡ, ಗಾಂಧಾರಿ ಕಂಡಿದ್ದು ಸಹನ ಕುರುಡಿ. ಅವರು ಮಕ್ಕಳ ಚಲನವಲನಗಳ ಮೇಲೆ ಏನು ನಿಗಾ ಇಡಲಿಲ್ಲ, ಅವರಿಗೆ ಒಂದು ಉತ್ತಮ ಒಂದು ನೈತಿಕ ಮೌಲ್ಯಗಳನ್ನು ಕೊಡಲಿಲ್ಲ ಅಂತಕ್ಕಂಥದ್ದು. ಅದನ್ನು ಕೊನೆಗೆ ಕೃಷ್ಣ ಹೇಳ್ತಾನೆ ಗಾಂಧಾರಿಗೆ. ರಾಜ ದರ್ಬಾರಿಗೆ ರೋಧಿಸುತ್ತಾ ಬಂದ ಶಕುನಿ, ನಾಟಕ ಆಡ್ತಾನೆ ಇವನು ಶಕುನಿ. ರಾಜ ದರ್ಬಾರ್ ಇತ್ತಲ್ಲ, ರೋಧಿಸುವಂತ ಬರ್ತಾನೆ ಅವನು. ಭೀಮನ ಆಭರಣ ಹಿಡ್ಕೊಂಡು ಬರ್ತಾನೆ. ನೋಡ್ರಿ, ಭೀಮನ ಆಭರಣ ಸಿಕ್ಬಿಟ್ಟಿದ್ದಾವೆ, ಹುಲಿಯ ಗುಹೆಯೊಳಗೆ ಸಿಕ್ಕುವಂಥ ಸೈನಿಕರು ಕೊಟ್ಟರು ಅಂತಂದು ಇವನು ರೋಧಿಸ್ಕೊಂತ ಬರ್ತಾನೆ, ದುಃಖ ಪಟ್ಕೊಂತ. ಅಂದರೆ ಹುಲಿ ತಿಂದ್ಬಿಟ್ಟದೆ ಅಂತ ಹೇಳ್ಬೇಕಂತ ಇವ್ರೀಗ. ಅಲ್ಲೊಂದು ಅಡವೆಗೆ ಗವಿ ಇತ್ತು, ಆ ಗವಿಯಲ್ಲಿ ಆಭರಣ ಎಲ್ಲ ಬಿಚ್ಕೊಂಡಿದ್ರಲ್ಲಿ ಇವ್ರು ಸಾಯ್ಸಕ್ಕಾರ, ನೀರಿಗೆ ಹಾಕಕ್ಕಾರ ಆಭರಣ ಎಲ್ಲ ಬಿಚ್ಕೊಂಡಿದ್ರು ಭೀಮನವ. ಈ ಆಭರಣಗಳು ಹುಲಿಯ ಗವಿಯಲ್ಲಿ ಸಿಕ್ಕುವಂತೆ ಸೈನಿಕರು ತಂದು ಕೊಟ್ಟಿದ್ದಾರೆ. ಹಂಗಾದರೆ ಹುಲಿ ತಿಂದುಬಿಟ್ಟದ ಭೀಮನ್ನ ಅಂತಂದು ಇವನು ರೋಧಿಸ್ಕಂತ ಅಂತ ನಾಟಕವನ್ನು ಆಡ್ಕೊಳ್ತಾ ಇವನು ರಾಜದರ್ಬಾರಿಗೆ ಬಂದ.
ಇದನ್ನೆಲ್ಲ ನೋಡಿ ಕುಂತಿಗೆ ಇನ್ನೂ ದುಃಖ ತಡ್ಕೊಳಕ್ಕಾಗಲಿಲ್ಲ, ರೋಧಿಸ್ತಾಳಕ್ಕೆ. ಕಣ್ಣೀರಾದ ಪಾಂಡವರು, ಇವ್ರಿಗೂ ಏನೂ ಗೊತ್ತಿಲ್ಲ, ಉಳಿದವ್ರು 4 ಜನ ಇದ್ರಲ್ಲ ಅವ್ರಿಗೆ ಸಹ ಕಣ್ಣೀರು ಬಂದು ಅವ್ರಿಗೆ ಇನ್ನೇನು ಫೈನಲ್ ಆಗಿಬಿಡ್ತು. ಇನ್ನೇನು ಭೀಮ ಸತ್ತೋಗ್ಬಿಟ್ಟು ನಾನು ಪೂರ್ತಿ. ಯಾಕಂದ್ರೆ ಈ ಆಭರಣ ಸಿಕ್ಬಿಟ್ವಲ್ಲ, ಆಭರಣ ಸಿಕ್ಕ ಹುಲಿ ಗುಹೆಗಳಂದ್ರೆ ಹುಲಿ ತಿಂದ್ಬಿಟ್ಟದಂತೆಲ್ಲ ಲೆಕ್ಕ. ಇವ್ರಿಗೆ ಸಹ ಒಂದು ಮಾನಸಿಕವಾಗಿ ಸಿದ್ಧರಾದ್ರು ಇವರು, ಭೀಮ ಸತ್ತೋಗ್ಬಿಟ್ಟದಾನೆ ಅಂತಕ್ಕಂಥದ್ದು. 13ನೇ ದಿನ ತಿಥಿಯನ್ನು ಫಿಕ್ಸ್ ಮಾಡಿದ್ರಲ್ಲ, ಆ ತಿಥಿ ದಿವಸ ಬಂತು. ಆ ಒಂದು ಪುಣ್ಯ ಸ್ಮರಣೆ ಅಥವಾ ಕಾರ್ಯನ ಹೇಳ್ತೀವಲ್ಲ ಆ ರೀತಿ. ವಿದುರ ಭೀಷ್ಮ ಶೋಕವನ್ನು ವ್ಯಕ್ತಪಡಿಸ್ತಾರೆ. ಯಾಕಂದರೆ ಆ ಒಂದು ವಿದುರ ಭೀಷ್ಮ ಇವರೆಲ್ಲ ಮಾನಸಿಕವಾಗಿ ಪಾಂಡವರ ಜೊತೆಗೆ ಇರ್ತಾರೆ. ದೈಹಿಕವಾಗಿ ಅವರು ಕೌರವ ಜೊತೆಗಿದ್ರು ಸಹ ಅವ್ರ ಮನಸ್ಸೆಲ್ಲ ಪಾಂಡವರ ಮೇಲೆ. ಯಾಕಂತಂದ್ರೆ ಇವರು ಒಂದು ಒಳ್ಳೆಯ ಜನರು, ಸತ್ಪಾತ್ರರು, ಇವರು ಒಳ್ಳೆಯ ಧರ್ಮಿಷ್ಠರು ಅಂತಕ್ಕಂಥ ನೋಡ್ತಾ ಇರ್ತಾರಲ್ಲ ಇವರ ಒಂದು ನಡೆನುಡಿಗಳಲ್ಲಿ, ನಡವಳಿಕೆಗಳಲ್ಲಿ. ಕೌರವರು ಅಪಾತ್ರರು, ಇವರು ದುಷ್ಟರು ಅಂತಕ್ಕಂಥದ್ದು ಗೊತ್ತಿರ್ತದೆ ಅವ್ರಿಗೆ. ಆದರೂ ದೈಹಿಕವಾಗಿ ಅವ್ರ ಜೊತೆಗಿದ್ರು ಸಹ ಮಾನಸಿಕವಾಗಿ ಇವ್ರಿಗೆ ಬೆಂಬಲವಾಗಿ ಇರ್ತಾರೆ ಪಾಂಡವರಿಗೆ. ಹಂಗಾಗಿ ಅಂಥ ಭೀಮನೇ ಇಲ್ಲವಾದ್ನಲ್ಲ, ಪಾಂಡವರ ಅರ್ಧ ಶಕ್ತಿ ಭೀಮ, ಅಂಥವನೇ ಇಲ್ಲವಾದ್ನಲ್ಲ ಅಂತಕ್ಕಂಥ ಒಂದು ನೋವು ಇವರಿಗೆ, ವಿದುರ ಮತ್ತು ಭೀಷ್ಮರಿಗೆ. ಆ ಒಂದು ತಿಥಿ ದಿವಸ ಬ್ರಹ್ಮಭೋಜನವನ್ನು ಏರ್ಪಾಡು ಮಾಡಿರ್ತಾರೆ. ಇಲ್ಲಿ ಬ್ರಹ್ಮಭೋಜನ ಅಂತಂದರೆ ಬಹುತೇಕ ವೈಷ್ಣವ ಧರ್ಮದಲ್ಲಿ ಬರುತ್ತಂತ ಅನಿಸ್ತದೆ ಅಲ್ರಿ ಶೆಟ್ರೆ? ಬ್ರಹ್ಮಭೋಜನ ಅಂತಂದು ಅಂದರೆ ಆ ಒಂದು ತಿಥಿಯಲ್ಲಿ ಆ ಒಂದು ವಿಶೇಷ ಭೋಜನಗಳನ್ನು ಮಾಡ್ತಕ್ಕಂಥದ್ದು. ಆ ಸತ್ತವರಿಗೆ ಅವ್ರಿಗೆ ಏನೇನು ಆಸೆ ಇರ್ತದೋ ಅಂಥಂಥ ಒಳ್ಳೊಳ್ಳೆ ಸ್ವಾದಿಷ್ಟ ಭೋಜನಗಳನ್ನು, ವಿವಿಧ ವಿಧವಾಗಿರ್ತಕ್ಕಂಥ ಭಕ್ಷ್ಯ ಭೋಜನಗಳನ್ನು ಬಡಿಸಿ ಬಂದಿರತಕ್ಕಂಥ ಎಲ್ಲರಿಗೂ ಸಹ ನೀಡ್ತಕ್ಕಂಥದ್ದು. ಯಾಕಂದರೆ ಇವನು ಮೊದಲೇ ಭೋಜನ ಪ್ರಿಯ ಅಲ್ಲ, ಅವನಿಗೆ ಭಕ್ಷ್ಯ ಭೋಜನಗಳಂತಂದರೆ ಬಹಳ ಪ್ರಿಯ, ಭೋಜನ ಪ್ರಿಯ ಇವನು. ಹಂಗಾಗಿ ವಿಧ ವಿಧವಾಗಿರ್ತಕ್ಕಂಥ ಭಕ್ಷ್ಯ ಭೋಜನಗಳನ್ನು ಸಿದ್ಧಪಡಿಸಿ ಆ ಬ್ರಾಹ್ಮಣ ಒಟುಗಳನ್ನು ಕರೆಸಿ ಅವರಿಗೆಲ್ಲರಿಗೂ ಸಹ ಅನ್ನ ಸಂತರ್ಪಣೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಆ ದಿವಸ 13ನೇ ದಿವಸ ಮಾಡಿರ್ತಾರೆ ಇವರು. ಕುಂತಿಗೆ ಸಂತೈಸಿದ ಗಾಂಧಾರಿ ಕುಂತಿಗೆ ಸಂತೈಸ್ತಾಳೆ. ಯಾಕಂದರೆ ದುಃಖ ಅವತ್ತಿನ ತಿಥಿ ದಿವಸ ಮತ್ತೆ ದುಃಖ ಉಮ್ಮಳಿಸಿ ಬಂದಿರ್ತದೆ ಕುಂತಿಗೆ. ಎಲ್ಲರೂ ಸಂತೈಸ್ತಾರೆ ಕುಂತಿಯನ್ನು. ಬ್ರಾಹ್ಮಣ ಒಟುಗಳಿಗೆ ಭೋಜನ ಬಡಿಸಿದ ಕುಂತಿ ಎಲ್ಲ ಲೈನ ಕುಂತಿರ್ತಾರೆ. ಎಲ್ಲರಿಗೂ ಸಹ ಒಂದು ಭೂರಿ ಭೋಜನ ಅಂತ ಹೇಳ್ತೀವಿ, ಎಲ್ಲರಿಗೂ ಸಂತೃಪ್ತಿ ಆಗಂಗೆ ಭೋಜನವನ್ನು ಬಡಿಸ್ಬೇಕು. ಯಾಕಂದರೆ ಅವರಿಗೆ ಒಂದು ಬ್ರಾಹ್ಮಣ ಒಟುಗಳು ಸಂತೃಪ್ತಿ ಆದ್ರಂತಂದರೆ ತನ್ನ ಮಗನಿಗೆ ಸಂತೃಪ್ತಿ ಆದಂತೆ ಅಂತಕ್ಕಂಥದ್ದು ಇವತ್ತಿಗೂ ಸಹ ನಾವು ದಿವಸಗಳಲ್ಲಿ ನೋಡ್ತೀವಿ ಅದನ್ನು, ತಿಥಿಗಳಲ್ಲಿ. ಎಲ್ಲರಿಗೂ ಸಹ ಸಂತೃಪ್ತಿ ಆಯಿತು. ಒಬ್ಬ ಒಟುವಿಗೆ ಮಾತ್ರ ಸಂತೃಪ್ತಿ ಆಗಲಿಲ್ಲ. ಅವನಿಗೆ ಇನ್ನೂ ಬೇಕು, ಇನ್ನೂ ಲಾಡು ಅಂತ ಮಕ ಮುಚ್ಕೊಂಡ್ಬಿಟ್ಟದನ್ನು ತಿಂದೇ ತಿಂತಾನೆ. ಇವ್ರು ಎಷ್ಟು ಹಾಕಿದರೂ ಸಹ ಅವನಿಗೆ ಸಾಲದಾಗ್ತಾ ಇಲ್ಲ. ಭೋಜನ ಖಾಲಿ ಆಗ್ತಾ ಬಂದಿದೆ, ಆದರೂ ಅವನಿಗೆ ಹೊಟ್ಟೆ ತುಂಬ್ತಾ ಇಲ್ಲ. ಮತ್ತು ಈಗ ಎಲ್ಲ ಇದ್ದದ್ದು ತೊಗೊಂಡು ಕುಂತಿನೇ ಹೋದ್ಲು ಮತ್ತೆ ತಿನ್ಸೋಕ್ಕೆ. ಯಾಕಂದರೆ ಅವನು ಸಂತೃಪ್ತಿ ಆದರೆ ಮಗನಿಗೆ ಸಂತೃಪ್ತಿ ಆಗುತ್ತೆ ಅನ್ನೋ ಒಂದು ಕಲ್ಪನೆ ಇತ್ತಲ್ಲ. ತಿನ್ಸಕ್ಕೆ ಹೋದ್ಲು, ಅವನು ಹಂಗೆ ತಿಂತಾ ಇದ್ದಾನೆ ಮುಖ ಮುಚ್ಕೊಂಡು. ಆವಾಗ ಮುಖವನ್ನು ತೆಗೆದ್ಲು ಕುಂತಿ, ಟವಲಲ್ಲಿ ಮುಚ್ಕೊಂಡಿದ್ದ ಮುಖವನ್ನು ತೆಗೆದ್ರೆ ಅವನ ಭೀಮ ತಿನ್ನಕತ್ಬಿಟ್ಟಾನ ಬರ್ಜಾರಿ. ಅವನ ತಿಥಿಯಲ್ಲಿ ಅವನೇ ತಿನ್ನಕತ್ತಾನ. ಭಾಳ ಸಂತೋಷ ಆಗ್ಬಿಡುತ್ತೆ ಎಲ್ಲರಿಗೂ. ಯಾರಿಗೆ? ಶಕುನಿ ಮತ್ತು ದುರ್ಯೋಧನಿಗೆ ಬಿಟ್ಟು ಉಳಿದವ್ರಿಗೆ ಎಲ್ಲರಿಗೂ ಸಂತೋಷ ಆಯಿತು. ಅವನಿಗೆ ಇವರಿಬ್ಬರಿಗೆ ದುಃಖ ಆಯಿತು, ಶಕುನಿಗೆ ಮತ್ತು ದುರ್ಯೋಧನನಿಗೆ. ಓದೆಯ ಪಿಶಾಚಿ ಅಂದರೆ ಬಂದೆ ಗವಾಕ್ಷೀಲಿ ಅಂತ. ಇವನೇನಪ್ಪ ನಮ್ಮ ದಾರಿಗೆ ಅಡ್ಡ ಆಗಿದ್ದ, ಹೋಗಿಬಿಟ್ಟು ಅತ್ಲಾಗ ಸಾಯಿಸಿಬಿಟ್ವಿ ಅಂತಂದರೆ ಎಲ್ಲ ಸುಖಾಂತಿ ಆಗಿ ಆಗಿಬಿಟ್ಟಿತ್ತು. ತಿಥಿ ಮಾಡಿಬಿಟ್ಟಿದ್ವಿ ಅತ್ಲಾಗ, ಅರ್ಧ ಶಕ್ತಿ ಕಮ್ಮಿ ಆಗಿಬಿಡುತ್ತೆ ಪಾಂಡವ್ರದ್ದು. ಈಗ ಮತ್ತೆ ಬಂದ್ಬಿಟ್ನಲ್ಲಿ ಇವನು ಹೆಂಗೆ ಬಂದ? ಅವ್ರಿಗೆ ಆಶ್ಚರ್ಯ. ನಾವೇ ವಿಷ ಹಾಕಿವಿ, ಸಾಯಿಸಿವಿ, ನೀರಾಗಿ ಹಾಕಿದ್ದೀವಿ, ಹೆಂಗೆ ಬಂದ ಅಂತಕ್ಕಂಥದ್ದು ಆಶ್ಚರ್ಯ ಅವರಿಗೆ. ಯಾರಿಗೆ? ಶಕುನಿಗೆ ಮತ್ತು ದುರ್ಯೋಧನ ಅವರಿಬ್ಬರಿಗೆ ಸಂಕಟ ಆಯ್ತು, ಉಳಿದವರಿಗೆಲ್ಲ ಸಂತೋಷ ಆಯಿತು. ಪಾಪ ಆಲಿಂಗಿಸಿಕೊಂಡ ಕುಂತಿ ಬದುಕಿ ಬಂದ ಕಥೆಯನ್ನು ಕೇಳಿದ್ಲು ಕುಂತಿ. ಹೆಂಗೆ ಬದುಕಿದೆ ನೀನು, ಏನೇನಾಯಿತು ಅಂತ ಎಲ್ಲ ಹೇಳ್ದೆ. ಈ ರೀತಿ ಇವ್ರು ಮಾಡಿದರು ಎಲ್ಲ ಹೇಳ್ದೆ ಅವನು. ಇವರು ನನ್ನ ವಿಷಪ್ರಾಸನವನ್ನು, ನನ್ನ ಪಾಯಸದಲ್ಲಿ ವಿಷ ಹಾಕಿದ್ರು, ಅದನ್ನು ತಿಂದುಬಿಟ್ಟೆ. ನನಗೆ ಮತ್ತೆ ಬಂದು ನನ್ನನ್ನು ಇವನು ನೀರಿಗೆ ಹಾಕಿಬಿಟ್ಟಿದ್ರು. ನಾನು ನೀರಲ್ಲಿ ಕೆಳಗಡೆ ಹೋಗಿಬಿಟ್ಟೆ. ಈಗ ಬಹುತೇಕ ನಾವು ಊರ್ಧ್ವಲೋಕಗಳು ಅಧೋಲೋಕಗಳು 7 ಅಂತ ನೋಡ್ತೀವಿ ನಾವು. ಊರ್ಧ್ವಲೋಕಗಳು 7, ಅಧೋಲೋಕಗಳು. ಅಧೋಲೋಕದಲ್ಲಿ ಒಂದು ಪಾತಾಳ ಲೋಕ ಅಂತ ಬರ್ತೈತಿ. ಆ ಪಾತಾಳ ಲೋಕ ಇನ್ನೂ ಬೇರೆ ಬೇರೆ ಲೋಕಗಳು ಬರ್ತವೆ. ಅದರಲ್ಲಿ ಒಂದು ನಾಗಲೋಕ ಅಂತಕ್ಕಂಥದ್ದು ಒಂದು. ನಾನು ನೀರಿನಲ್ಲಿ ಮುಳುಗಿ ನಾಗಲೋಕಕ್ಕೆ ಹೋಗಿಬಿಟ್ಟೆ. ನಾಗಲೋಕದಲ್ಲಿ ಆ ಒಂದು ನಾಗದೇವತೆ, ವಾಸುಕಿ ಅಂತಕ್ಕಂಥ ನಾಗದೇವತೆ, ಅದರ ಪುತ್ರ ನಾಗರಾಜ ಅಥವಾ ನಾಗಪ್ಪ ಅಂತ ಏನು ಹೇಳ್ತೀವಲ್ಲ, ಆ ಒಂದು ನಾಗರಾಜ ಹಾವು ನನ್ನ ವಿಷವನ್ನು ತೆಗೆಯಲು ಕಚ್ಚಿದ. ಆ ಹಾವು ನನ್ನ ದೇಹವನ್ನು ಕಚ್ಚಿ ವಿಷವನ್ನೆಲ್ಲ ಹೀರ್ಕೊಂಡು ಬಿಡ್ತಾ.
ಇವತ್ತಿಗೂ ಸಹ ಹಾವು ಕಡಿದದಕ್ಕೆ ಹಾವಿನ ವಿಷಯದಿಂದಲೇ ಔಷಧಿ ಮಾಡಿರ್ತಕ್ಕಂಥದ್ದು. ಹೌದಲ್ಲ ಸರ್ ಸಿದ್ದರಾಮಯ್ಯ ಸರ್? ಹಾಂ, ಅಲ್ಲಲ್ಲ, ಹಾವು ಕಡಿದದಕ್ಕೆ ಇಂಜೆಕ್ಷನ್ ಇದಾವಲ್ಲ, ಹಾವಿನ ವಿಷದಿಂದ ತಯಾರು ಮಾಡಿರ್ತಕ್ಕಂಥದ್ದು ಇಂಜೆಕ್ಷನ್, ಆ್ಯಂಟಿಬಯೋಟಿಕ್. ಹಂಗೆ ಇವನಿಗೆ ವಿಷಯನ ಹಾಕಿದ್ರಲ್ಲ, ಆ ವಿಷವನ್ನು ತೆಗಿಯೋದಕ್ಕೆ ಹಾವು ಕಚ್ತತೆ, ಅದರಿಂದ ಆ ವಿಷವನ್ನು ಹೀರ್ಕೊಳ್ತತಿ. ಅವಾಗ ನಾನು ಬದುಕಿದೆ ಅಂತ ಹೇಳ್ತಾನೆ ಭೀಮ. ನಾಗಲೋಕದಲ್ಲಿ ವಾಸುಕಿಯ ಪುತ್ರ ನಾಗರಾಜ ನನ್ನ ವಿಷವನ್ನು ತೆಗೆಯಲು ಕಚ್ಚಿದ. ಇನ್ನು ಮುಂದೆ ನೀನು ಯಾರೇ ವಿಷ ಪ್ರಸನ್ನ ಮಾಡಲಿ ನಿನಗೇನೂ ಆಗಲ್ಲ ಅಂತಕ್ಕಂಥದ್ದನ್ನು ಹೇಳಿದರು. ಮತ್ತೆ ಇನ್ಮೇಲೆ, ಯಾಕಂದರೆ ಆ ಒಂದು ನಾಗದೇವತೆ ಒಂದು ವಿಷವನ್ನು ದೇಹದಲ್ಲಿರೋದ್ರಿಂದ ಯಾವುದೇ ವಿಷ ಹಾಕಿದರೂ ಕೂಡ ನಿನಗೆ ಏನೂ ಆಗಲ್ಲ, ನಿನಗೆ ದೇಹಕ್ಕೆ ಏನೂ ಆಗಲ್ಲ, ನಿನಗೆ 100 ಆನೆ ಶಕ್ತಿ ದೊರೆಯುವುದು ಅಂತ ಆಶೀರ್ವಾದ ಮಾಡಿ ಕಳಿಸಿದ ನಿನ್ನ ನಾಗದೇವತೆ. ಇನ್ನು ಮುಂದೆ ನಿನಗೆ 100 ಆನೆ ಶಕ್ತಿ ಬರ್ತದೆ, ಇನ್ನೂ ಶಕ್ತಿವಂತ ಆದೆ ನೀನು ಅಂತಕ್ಕಂಥದ್ದನ್ನು ಹೇಳಿ ನನ್ನನ್ನು ಭೂಲೋಕಕ್ಕೆ ಅವರು ಕಳಿಸಿದರು ನಾಗದೇವತೆ ಅಂತಕ್ಕಂಥದ್ದನ್ನು ಭೀಮ ಹೇಳ್ತಾನೆ. ಇವರೆಲ್ಲ ಏನೇನು ಮಾಡಿದರು, ದುರ್ಯೋಧನ ಶಕುನಿ ಅಂತಕ್ಕಂಥದ್ದನ್ನೆಲ್ಲ ಕುಂತಿಗೆ ಹೇಳ್ತಾನೆ. ಅವ್ರು ಆಶೀರ್ವಾದ ಮಾಡಿದರು ನನಗೆ ಅಂತ. ಆಗ ಭೀಮ ಹೇಳ್ತಾನೆ, ನೋಡ್ರಿ, ಮುಂದೆ ನನ್ನ ಕೈಯಿಂದಲೇ 100 ಜನರ ಹತ್ಯೆಯನ್ನು ಮಾಡ್ತಾನೆ ನಾನು ಅಂತ ಹೇಳ್ತಾನೆ. ಇವ್ರು 100 ಜನ ಕೌರವರು ಇರೋದಲ್ಲ, ಅದೇ ರೀತಿನೇ ಆಗುತ್ತೆ ಮುಂದೆ. 100 ಜನರನ್ನು ಸಹ ಅವನೇ ಹತ್ಯೆ ಮಾಡ್ತಾನೆ, ಒಬ್ಬೊಬ್ಬರನ್ನಾಗಿ. ಕೊನೆಗೆ ಉಳ್ಕೊಳ್ಳೋಣ ದುರ್ಯೋಧನ, ಅವನ್ನ ಕೊನೆಗೆ ಸಾಯಿಸ್ತಕ್ಕಂಥದ್ದು ನೋಡ್ರಿ. ಆಗ ಯುಧಿಷ್ಠಿರ ಹೇಳ್ತಾನೆ, ನಿಜವಾದ ಶೌರ್ಯ ಕ್ಷಮಿಸುವುದರಲ್ಲಿದೆ. ಇದು ಧರ್ಮರಾಯ. ಯುಧಿಷ್ಠಿರನ ಧರ್ಮರಾಯ ಅಂತಲೇ ನಾವು ಅನ್ವರ್ತಕ ನಮ್ಮ ಅಡ್ಡ ಹೆಸರು ಹಿಡಿದು. ಅವನೆಲ್ಲದರಲ್ಲಿ ಧರ್ಮ ಕಾಣ್ತಾನೆ, ಕೆಟ್ಟವರಲ್ಲಿ ಒಳ್ಳೆಯದನ್ನು ಕಾಣ್ತಾನೆ ಅವನು ಧರ್ಮರಾಯ. ಕ್ಷಮಿಸುವುದರಲ್ಲಿಯೇ ಅಂದರೆ ನಿಜವಾದ ಶೌರ್ಯ ಅಂತಕ್ಕಂಥದ್ದು ಕ್ಷಮಿಸುವುದರಲ್ಲಿದೆ. ಅವ್ರನ್ನ ಕ್ಷಮಿಸಿಬಿಡಬೇಕು. ಅವ್ರು ನಿನಗೆ ಕೆಟ್ಟದ್ದು ಮಾಡಿದಾರಾ, ನೀನು ಬದುಕಿ ಬಂದಿದೆಯಾ, ಓಕೆ, ಈಗ ಅವ್ರನ್ನ ಕ್ಷಮಿಸಿಬಿಡು ಅಂತಕ್ಕಂಥದ್ದನ್ನು ಹೇಳ್ತಾನೆ ಇವನು. ಆಗ ಕುಂತಿ, ಅದು ಒಂದು ಯುಧಿಷ್ಠಿರನ ಒಂದು ಆದರ್ಶ ಗುಣ, ಅದು ಧರ್ಮರಾಯನ ಆದರ್ಶ ಗುಣ. ಆಗ ಕುಂತಿ ಹೇಳ್ತಾಳೆ, ನೋಡ್ರಿ, ಭೀಷ್ಮನಿಗೆ ಹೇಳ್ತಾಳೆ, ನಾವು ಕುಂತಿ ಭೋಜಕ್ಕೆ ಹೋಗ್ಬಿಡ್ತೀವಿ, ಇನ್ಮೇಲೆ ಇಲ್ಲಿರಲ್ಲ, ನನ್ನ ಮಕ್ಕಳನ್ನ ಇವರು ಉಳಿಸಲ್ಲ, ಹೆಂಗಾರ ಮಾಡಿ ಇವ್ರು ಸಾಯಿಸ್ತಾರೆ ಅನ್ನೋದು ಗೊತ್ತಾಗ್ಬಿಡ್ತಾಕಿ. ಇವರು ದುರ್ಯೋಧನ, ಇವರು ಕೌರವರು ಏನದಾರಲ್ಲ, ಉಳಿಸಲ್ಲ ನನ್ನ ಮಕ್ಕಳನ್ನ, 5 ಜನನೂ ಉಳಿಸಲ್ಲ ಇವರು. ಹಂಗಾಗಿ ನಾನು ತವ್ರ ಮನೆಗೆ, ಕುಂತಿ ಭೋಜ ಅಂದರೆ ತನ್ನ ತವ್ರ ಮನೆಗೆ ಹೋಗಿಬಿಡ್ತೀನಿ, ಹೆಂಗೋ ಜೀವನ ಮಾಡ್ತೀನಿ ನಾವು ಒಬ್ಬರ ಮನೆಗೆ ಹೋಗಿ ಅಂತಕ್ಕಂಥದ್ದನ್ನು ಭೀಷ್ಮಾಚಾರ್ಯರು ಹೇಳ್ತಾರೆ. ತಡೆದ ಭೀಷ್ಮರು ಬೇಡ ಅಂತ ಹೇಳ್ತಾರೆ. ಅವರು ಬೇಡ, ಹೋಗಬೇಡ, ವಿಶ್ವಾಸವಿಡು ನನ್ನಲ್ಲಿ, ಈ ಸರಿ ಹಿಂಗಾಗಿದೆ, ಇನ್ಮೇಲೆ ಹಿಂಗೆ ಆಗಿಬಿಡೋದಿಲ್ಲ ನಾನು, ದಯಮಾಡಿ ಹೋಗಬೇಡ, ನನ್ನ ಮೇಲೆ ವಿಶ್ವಾಸ ಇಡು ಅಂತಕ್ಕಂಥದ್ದನ್ನು ಕುಂತಿಗೆ ಭೀಷ್ಮರು ಹೇಳ್ತಾರೆ. ಭೀಮನ ಕೊಲೆಯ ಬಗ್ಗೆ, ಕೊಲೆಯ ಒಂದು ಪ್ರಯತ್ನದ ಬಗ್ಗೆ ನಿಜವನ್ನು ತಿಳಿದ ಪಿತಾಮಹ ಭೀಷ್ಮ ಭೀಮನಿಂದ ಎಲ್ಲ ಮಾಹಿತಿಯನ್ನು ತಗೊಳ್ತಾರೆ ಅವ್ರು. ಯಾವ ರೀತಿ ಆಯಿತು, ಯಾರ್ಯಾರು ಏನೇನು ಮಾಡಿದರು, ನಿನ್ನ ಯಾವ ರೀತಿ ಮಾಡಿದರು ಅಂತಕ್ಕಂಥದ್ದು, ಇವ್ರು ಹೆಂಗೆ ದುರ್ಯೋಧನ ಶಕುನಿ ಮಾಡಿದ್ರಲ್ಲ ಪಿತೂರಿ, ಇದನ್ನೆಲ್ಲ ಮಾಹಿತಿಯನ್ನು ಅವ್ರು ತಗೊಳ್ತಾರೆ. ಸೀದಾ ಹೋಗ್ತಾರೆ ಅವರು. ಭರ್ಜರಿ ಸಿಟ್ಟು ಬಂದುಬಿಡ್ತಾರೆ ಧೃತರಾಷ್ಟ್ರನ ಮೇಲೆ ಅವರಿಗೆ. ಸೀದಾ ಧೃತರಾಷ್ಟ್ರ ರಾಜ ದರ್ಬಾರ್ನಲ್ಲಿರ್ತಾನೆ, ಮಹಾರಾಜ ಅಂತಂದು ಕೂಗ್ತಾರೆ ಅವ್ರು ಹೋಗಿ. ಅವನು ದಡಬಡ ಎದ್ದು ಪ್ರಣಾಮಗಳು ದೊಡ್ಡಪ್ಪ ಅಂತ ಹೇಳ್ತಾನೆ. ದೊಡ್ಡಪ್ಪ ಆಗ್ಬೇಕಲ್ಲ ಅವ್ರಿಗೆ. ಧೃತರಾಷ್ಟ್ರ ಭೀಷ್ಮರಿಗೆ, ಭೀಷ್ಮಾಚಾರ್ಯರು ಧೃತರಾಷ್ಟ್ರನಿಗೆ ದೊಡ್ಡಪ್ಪ ಆಗ್ಬೇಕು. ಪ್ರಣಾಮಗಳು ದೊಡ್ಡಪ್ಪ ಅಂತಂದು ಸಿಂಹಾಸನದಲ್ಲಿ ನೋಡ್ರಿ, ಅವ್ರು ಹೇಳ್ತಾರೆ ಭೀಷ್ಮಾಚಾರ್ಯರು, ಸಿಂಹಾಸನದ ಮೇಲೆ ಕುಳಿತು ಪ್ರಣಾಮ ಮಾಡುವ ಆಗಿಲ್ಲ, ನಿನಗೇನು ತಲೆ ಸರಿ ಐತಿಲ್ಲನ, ಸಿಂಹಾಸನದಲ್ಲಿ ಕೂತ್ಕೊಂಡು ಒಂದು ನಮಸ್ಕಾರ ಮಾಡೋಂಗಿಲ್ಲ. ಯಾಕಂದ್ರೆ ರಾಜ ಅಲ್ಲಿ ಕೂತ್ಕೊಂಡ್ರೆ ಯಾರಪ್ಪ ಅಂದ್ರೆ ರಾಜ, ಅವರಿಗೆಲ್ಲರೂ ನಮಸ್ಕಾರ ಮಾಡಬೇಕು, ಅಲ್ಲಿ ಕೂತ್ಕೊಂಡ್ರೆ ನಮಸ್ಕಾರ ಮಾಡೋಂಗಿಲ್ಲ ಅಂತ ಹೇಳ್ತಾರೆ ಅವರು. ಈಗ ಭೀಮನ ಕೊಲೆಯ ಪ್ರಯತ್ನ ಆಯ್ತಲ್ಲ, ಭೀಮ ವಾಪಸ್ ಬಂದಿದ್ದಾನೆ, ಎಲ್ಲ ನಿಜ ಹೇಳಿದ್ದಾನೆ, ನಿನ್ನ ಮಗನೇ ಮಾಡಿರೋದು, ಶಕುನಿ ಮಾಡಿರೋದು ಅಂತಂದು. ಹಂಗಾಗಿ ನ್ಯಾಯ ಸಮಿತಿ ಕರಿ ಅಂತ ಹೇಳಿದ್ದು ನಾನು. ಕರಿ, ನ್ಯಾಯ ಸಮಿತಿ ಕರಿ, ಅವ್ರಿಗೇನು ಶಿಕ್ಷೆ ಕೊಡ್ಬೇಕು ಶಿಕ್ಷೆ ಕೊಡೋಣ ಅಂತ ಹೇಳ್ತಾನೆ ಭೀಷ್ಮ. ಮಗನ ವ್ಯಾಮೋಹ ನಿನ್ನನ್ನು ದುರ್ಬಲನನ್ನಾಗಿಸಿದೆ. ನೀನು ಮಗನ ವ್ಯಾಮೋಹದಲ್ಲಿ ಮುಳುಗಿಬಿಟ್ಟಿದೀಯ, ನಿನಗೆ ಸರಿ ತಪ್ಪು ಅಂತಕ್ಕಂಥದ್ದು ಅವನೇನು ಮಾಡಿದರೂ ನಿನಗೆ ಸರಿ ಕಾಣ್ತಾ ಇದೆ. ಹಂಗಾಗಿ ನ್ಯಾಯ ಸಮಿತಿ ಕರಿ ಫಸ್ಟು. ಅವಾಗ ಧೃತರಾಷ್ಟ್ರ ಹೇಳ್ತಾನೆ, ನೋಡ್ರಿ, ಪುತ್ರನನ್ನು ಕ್ಷಮಿಸಿಬಿಡಿ ದೊಡ್ಡಪ್ಪ, ಅಂಗ್ಲಾಸ್ತಾನ ಅವನು, ಸಿಕ್ಕಾಕೊಂಬಿಟ್ಟು ಈಗ ಅವನು. ಪುತ್ರನನ್ನು ಕ್ಷಮಿಸಿಬಿಡಿ ಒಂದು ಸರಿ, ಮುಂದೆ ಯೋಗ್ಯರನ್ನು ಯುವರಾಜನಾಗಿ ಮಾಡಿ, ನೀವು ಯಾರನ್ನಾರ ರಾಜನ ಮಾಡಿರಿ ಮುಂದೆ ನಾನು ಕೇಳಲ್ಲ, ಈಗ ಶಿಕ್ಷೆ ಕೊಡಬೇಡ್ರಿ ಅವನಿಗೆ. ಯಾಕಂದ್ರೆ ಈಗ ನ್ಯಾಯ ಸಮಿತಿ ಕರೆದ್ರೆ ಅವನದು ಒಂದು ತಪ್ಪು ಸಾಬೀತಾಗ್ತತಿ. ತಪ್ಪು ಸಾಬೀತಾದರೆ ಅದಕ್ಕೆ ದೊಡ್ಡ ಶಿಕ್ಷೆನೇ ಐತಿ. ಈಗ ಅದು ಗಡಿಪಾರು ಶಿಕ್ಷಣ, ಮರಣದಂಡನೆ ಶಿಕ್ಷಣ ಏನೋ ಇರ್ತೈತಿ. ಹಂಗಾಗಿ ದಯಮಾಡಿ ನನ್ನ ಪುತ್ರನ ಇದೊಂದು ಸರಿ ಕ್ಷಮಿಸಿಬಿಡ್ರಿ, ಏನೋ ಮಾಡಿಬಿಟ್ಟಿದ್ದಾರೆ, ತಪ್ಪಾಗಿಬಿಟ್ಟದೆ, ಇದೊಂದು ಸರಿ ಕ್ಷಮಿಸಿಬಿಡ್ರಿ, ಮುಂದೆ ನೀವು ಯಾರನ್ನಾದರೂ ಯುವರಾಜನನ್ನು ಮಾಡಿರಿ, ನಾನು ಕೇಳಲ್ಲ, ವಾದ ಮಾಡೋದಿಲ್ಲ, ಯಾರು ಯೋಗ್ಯರೋ ಹಸ್ತಿನಾಪುರದ ಸಾಮ್ರಾಜ್ಯಕ್ಕೆ ಅವರನ್ನು ಮಾಡಿರಿ,
ಆದರೆ ಈ ಸರಿ ಒಂದು ನ್ಯಾಯ ಸಮಿತಿ ಕರೀರಿ ಅಂತ ಹೇಳ್ಬೇಡ್ರಿ, ಇದೊಂದು ಸರಿ ನನ್ನ ಮಗನ ಕ್ಷಮಿಸಿಬಿಡ್ರಿ ಅಂತಂದು ಗೋಗರಿತಾನೆ, ಅಂಗಲಾಚ್ತಾನೆ. ನ್ಯಾಯ ತೀರ್ಪು ಮಾಡುವ ಆದೇಶ ಕೊಡಬೇಡಿ. ಇವ್ರಿಗೆ ಇದೇ ಬೇಕಾಗಿತ್ತು ಭೀಷ್ಮಾಚಾರ್ಯರಿಗೆ. ಅವನೊಂದು ಗ್ರಿಪ್ ಇಟ್ಕೋಬೇಕಲ್ಲ, ಹತೋಟಿ. ಅವನು ಅಲ್ಲೇ ಅಂಕೆ ತಪ್ಪಿಬಿಟ್ಟಿದ್ದ, ಹತೋಟಿ ಸಿಗ್ತಾ ಇದ್ದಿಲ್ಲ ಅವನು ಧೃತರಾಷ್ಟ್ರ. ಇವ್ರಿಗೆ ಸ್ವಲ್ಪ ಗ್ರಿಪ್ ಈಗ ಸಿಕ್ತು ಹಿಡ್ಕೊಳಕ್ಕೆ, ಅವನ್ನ ಧೃತರಾಷ್ಟ್ರನನ್ನು ಹಿಡ್ಕೊಳಕ್ಕೆ ಅವ್ರಿಗೆ ಒಂದು ಸಿಕ್ತು ಈಗ ಭೀಷ್ಮಾಚಾರ್ಯರಿಗೆ. ಅವಾಗ ಹೇಳ್ತಾರೆ ನೋಡ್ರಿ, ಆಗಲಿ, ಇನ್ನು ಮುಂದೆ ನೀನು ಮಕ್ಕಳಿಂದ ಅಂತರ ಕಾಯ್ದುಕೊಳ್ಳಬೇಕು. ಇನ್ಮೇಲೆ ನೀನು ಮಕ್ಕಳನ್ನು ಹತ್ರಕ್ಕೆ ಬಿಟ್ಕೊಳಂಗಿಲ್ಲ. ದ್ರೋಣರ ಆಶ್ರಯದಲ್ಲಿ 12 ವರ್ಷ ಶಿಕ್ಷಣ ಪಡೆಯಬೇಕು. ಇದು ಕಂಡೀಷನ್ ಅವ್ರು ಹಾಕ್ತಾರೆ ನೋಡ್ರಿ. ಮೊದಲು ದ್ರೋಣರನ್ನ ವಾಪಸ್ ಕಳಿಸಿದ್ನಲ್ಲಿ ಇವನು, ಹತ್ರ ಇರ್ಬೇಕು ಆಶ್ರಮ, ಹಂಗಾದ್ರೆ ನಾನು ಮಕ್ಕಳಿಗೆ ಶಿಕ್ಷಣ ಕೊಡ್ರಿ, ಇಲ್ಲಾಂದ್ರೆ ಬೇಡ, ಇನ್ನು ಬೇರೆ ಗುರುಗಳನ್ನ ಕರೆಸಿ. ಆದರೆ ಇವಾಗ ಅವನ ಗ್ರಿಪ್ ಸಿಕ್ತಲ್ಲ, ಹತೋಟಿ ಸಿಕ್ತಾ ಒಂದು ಅಂಕೆಗೆ. ಹೇಳ್ತಾರೆ 12 ವರ್ಷ ಇವರು ದ್ರೋಣಾಚಾರ್ಯರ ಹತ್ರನೇ ಅವ್ರು ಎಲ್ಲಿ ಹೇಳ್ತಾರೋ ಅಲ್ಲಿ ಆಶ್ರಮದಲ್ಲಿ ಇವರು ಶಿಕ್ಷಣವನ್ನು ಪಡಿಬೇಕು. ನೀನು ಮಕ್ಕಳನ್ನು ಆ ಮಕ್ಕಳಿಂದ ಅಂತರವನ್ನು ಕಾಯ್ದುಕೊಳ್ಬೇಕು ಅಂತಂದು ಕಂಡೀಷನ್ ಹಾಕ್ತಾರೆ. ಅದಕ್ಕೆಲ್ಲದಕ್ಕೂ ಸಹ ಇವನು ಧೃತರಾಷ್ಟ್ರ ಒಪ್ತಾನೆ. ಆಗ ಭೀಷ್ಮಾಚಾರ್ಯರು ಹಸ್ತಿನಾಪುರದಿಂದ ಸಂದೇಶವನ್ನು ಕಳಿಸ್ತಾರೆ ದ್ರೋಣಾಚಾರ್ಯರಿಗೆ. ಈ ರೀತಿ ಒಪ್ಪಿಕೊಂಡಿದ್ದಾರೆ ಮಹಾರಾಜರು, ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಆಶ್ರಮವನ್ನು ಮಾಡಿಕೊಂಡು ನಮ್ಮ 105 ಪುತ್ರರಿಗೆ ನೀವು ಶಸ್ತ್ರ ಮತ್ತು ಶಾಸ್ತ್ರ ಅಭ್ಯಾಸವನ್ನು, ನೀವು ವಿದ್ಯೆಯನ್ನು ಕಲಿಸ್ರಿ ಅಂತಕ್ಕಂಥದ್ದನ್ನು ಸಂದೇಶವನ್ನು ಧೃತರಿಂದ ಕಳಿಸ್ತಾರೆ ಇವರು. ಶಸ್ತ್ರ ಮತ್ತು ಶಾಸ್ತ್ರ ಅಂದರೆ ಬಿಲ್ಲು ವಿದ್ಯೆಯನ್ನು ಕಲಿಸ್ತಕ್ಕಂಥದ್ದು ಆಗಿನ ಕಾಲದಲ್ಲಿ ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ವಿದ್ಯೆ. ಆಮೇಲೆ ಶಾಸ್ತ್ರ ಅಂತಂದರೆ ಈಗ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಏನು ಹೇಳ್ತೀವಲ್ಲ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜೀವನ ಮೌಲ್ಯಗಳು, ನೈತಿಕವಾಗಿರ್ತಕ್ಕಂಥ ಮೌಲ್ಯಗಳು ಎಲ್ಲವನ್ನೂ ಸಹ ಕಲಿಸ್ತಕ್ಕಂಥ ಶಿಕ್ಷಣವನ್ನು ಅವರು ಕಲಿಸ್ತಾರೆ. ಯಾರು? ದ್ರೋಣಾಚಾರ್ಯರು. ಯಾವಾಗ ಸಂದೇಶ ಹೋತೋ ದ್ರೋಣಾಚಾರ್ಯರು ಭಾಳ ಸಂತೋಷ ಆಯ್ತು ಅವರಿಗೆ. ಯಾಕಂದರೆ ಭಾಳ ಬಡತನದಿಂದ ಜೀವನ ಮಾಡ್ತಾಯಿದ್ರು ಅವರು. ಹಾಲಿಗೂ ಗತಿ ಇಲ್ಲದಿರತಕ್ಕಂಥ ಪರಿಸ್ಥಿತಿ. ಅಲ್ಲಿ ಮುಖ್ಯವಾಗಿ ಹಾಲನ್ನು ಹೈಲೈಟ್ ಮಾಡ್ತಾರೆ ಅಲ್ಲಿ ನೋಡ್ರಿ. ಯಾಕಂತಂದರೆ ಅವಾಗ ಗೋವುಗಳು, ಒಂದು ಗೋವಿದ್ದರೆ ಒಂದು ಐಶ್ವರ್ಯ ಇದ್ದಂಗೆ ಅವಾಗೆಲ್ಲ. ಭೀಷ್ಮಾಚಾರ್ಯರು ದ್ರುಪದನ ಹತ್ರ ಬರೀ 2 ಹಸುವನ್ನು ಕೇಳಕ್ಕೆ ಹೋಗಿರ್ತಾರಂತೆ. ಅವನು 2 ಹಸು ಕೇಳಿದ್ದಕ್ಕೆ ಅವನು ಇವರನ್ನು ಅವಮಾನ ಮಾಡ್ತಾನೆ. ಅದಕ್ಕೆ ರಿವೆಂಜ್ ತೊಗೊಳಕ್ಕೆ ಇವರು ವಿದ್ಯೆಯನ್ನು ಕಲಿಸಿ ಕೊನೆಗೆ ಅವನನ್ನೇ ಸೋಲಿಸಿ ಅವನ ರಾಜ್ಯವನ್ನು ಪಡ್ಕೊಳ್ತಾರೆ. ಇವರು ಮಗನಿಗೆ ರಾಜ್ಯವನ್ನು ಕೊಡ್ತಾರೆ ಅವರು ಭೀಷ್ಮಾಚಾರ್ಯರು. ಯಾರೋ ದ್ರೋಣರು. ಸಂತಸಗೊಂಡ ದ್ರೋಣ ಮತ್ತು ಮಗ ಅಶ್ವತ್ಥಾಮ, ನಿನ್ನನ್ನು ಸಾಮ್ರಾಜ್ಯದ ರಾಜನನ್ನಾಗಿಸುವೆ. ದ್ರೋಣರು ಹೇಳ್ತಾರೆ ನೋಡ್ರಿ ಅಶ್ವತ್ಥಾಮಗೆ, ನಿನ್ನನ್ನು ದ್ರುಪದ ರಾಜ್ಯ ಏನೈತಲ್ಲ, ಪಾಂಚಾಲ ರಾಜ್ಯ, ಆ ದ್ರುಪದ ಏನದನಲ್ಲ ಅವನನ್ನು ಸೋಲಿಸಿ ನಿನ್ನನ್ನು ಆ ರಾಜ್ಯದ ರಾಜನನ್ನಾಗಿ ಮಾಡ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾರೆ ಅವರು. ಮುಂದೆ ಮಾಡ್ತಾರೆ ಅದೇ ರೀತಿ ಸಹ. ಅದಕ್ಕಾಗಿಲ್ಲ ಅವರು ಹಸ್ತಿನಾಪುರಕ್ಕೆ ಬಂದಿರೋದು, ತನ್ನ ಗುರಿ ಸಾಧನೆಗಾಗಿ ಬಂದಿರೋದು. ಅವ್ರು ಬರೀ ಆಶ್ರಯ ಬೇಡಿ ಬಂದಿಲ್ಲ, ತನ್ನ ಗುರಿ ಸಾಧನೆಗಾಗಿ ಆ ಒಂದು ವಿದ್ಯೆಯನ್ನು ಇವರಿಗೆ, ಪಾಂಡವರಿಗೆ ಕೌರವಿಗೆ ವಿದ್ಯೆಯನ್ನು ಕಲಿಸಿ ಆ ಶಸ್ತ್ರವಿದ್ಯೆಯ ಮುಖಾಂತರ ದ್ರುಪದನನ್ನು ಸೋಲಿಸಿ, ತನ್ನ ಶಿಷ್ಯರಿಂದ ದ್ರುಪದನನ್ನು ಸೋಲಿಸಿ ಆ ದ್ರುಪದ ರಾಜ್ಯವನ್ನು ತನ್ನ ಮಗನಿಗೆ ಕೊಡಬೇಕು ಅಂತಕ್ಕಂಥ ಒಂದು ಪ್ರತಿಜ್ಞೆಯನ್ನು ಮಾಡಿರ್ತಾರೆ. ದ್ರುಪದನ ಹತ್ರ ಪ್ರತಿಜ್ಞೆ ಮಾಡಿರ್ತಾರೆ. ಆ ಒಂದು ಗುರಿ ಸಾಧನೆಗಾಗಿ ಅವರು ಹಸ್ತಿನಾಪುರಕ್ಕೆ ಬಂದಿರ್ತಾರೆ, ಒಳ್ಳೆಯ ಶಿಷ್ಯರಿಗಾಗಿ ಬಂದಿರ್ತಾರೆ ಅವರು. ಮುಂದೆ ಗಾಂಧಾರದಿಂದ ಬಂದ ಸೈನಿಕರು ಪ್ರಯಾಣದ ಆಯೋಜನೆ ಶಕುನಿಗಾಗಿ. ಇವರು ಭೀಷ್ಮರು ಏನು ಮಾಡ್ತಾರೆ, ಗಾಂಧಾರದಿಂದ ಆ ಒಂದು ಸೈನಿಕರನ್ನು ಕರೆಸಿಕೊಂಡು ಶಕುನಿಯನ್ನು ಹೊರಗೆ ಕಳಿಸ್ತಾರೆ. ಯಾಕಂದರೆ ಧೃತರಾಷ್ಟ್ರ ಏನು ಮಾಡೋಂಗಿರಲ್ಲ, ಇವ್ರು ಹೇಳ್ದಂಗೆ ಕೇಳ್ಬೇಕಾಯ್ತು ಧೃತರಾಷ್ಟ್ರ. ಶಕುನಿ ಇದ್ದರೆ ಇನ್ನು ಹಿಂಗೆ ನಮ್ಮ ಹಸ್ತಿನಾಪುರ ಅಂತಕ್ಕಂಥದ್ದು ಸಾಮ್ರಾಜ್ಯ ಕೆಟ್ಟೋಗ್ಬಿಡ್ತೈತಿ, ಇವನಿನ್ನು ಏನೇನು ಪಿತೂರಿ ಒಳಸಂಚು ಮಾಡಿ ನಮ್ಮನ್ನೆಲ್ಲ ಹಾಳು ಮಾಡ್ತಾನೆ ಸಾಮ್ರಾಜ್ಯವನ್ನು ಅಂತಕ್ಕಂಥದ್ದು. ಹಂಗಾಗಿ ಇವನನ್ನು ಫಸ್ಟು ಅವ್ರ ರಾಜ್ಯಕ್ಕೆ ವಾಪಸ್ ಕಳಿಸ್ಬೇಕಂತಂದು ಗಾಂಧಾರದಿಂದಲೇ ಎಲ್ಲರನ್ನ ಕರೆಸ್ಕೊಂಡು ಇವನನ್ನು ನಡಿ ವಾಪಸ್ ಅಂತಂದು ಕಳಿಸ್ತಾರೆ. ಹೋಗ್ತಾನೆ ಅವಾಗ ಅವನು. ನೋಡಿರಿ ಧೃತರಾಷ್ಟ್ರ ಇವರೆಲ್ಲ ಮಕ್ಕಳು ಕೌರವರೇನು 100 ಜನ ಇದ್ರಲ್ಲ, ಅವ್ರು ಹೋಗುವಾಗ ಹೇಳ್ತಾನೆ ನೋಡ್ರಿ, ನೀವೆಲ್ಲರೂ ಆಶ್ರಮಕ್ಕೆ ಹೋಗಬೇಕು. ಅವನೇ ಹೇಳ್ತಾನೆ ಮಕ್ಕಳಿಗೆ ಧೃತರಾಷ್ಟ್ರ, ಆಶ್ರಮಕ್ಕೆ ಹೋಗಬೇಕು, ಅಲ್ಲಿ ಗುರುಗಳು ಏನು ಹೇಳ್ತಾರೋ ಅದನ್ನು ಕೇಳಬೇಕು, ಗುರು ಆಜ್ಞೆ ಪಾಲಿಸಬೇಕು, ಪಾಂಡುಪುತ್ರರೊಡನೆ ಸೌಜನ್ಯದಿಂದಿರಬೇಕು ಹೇಳ್ತಾನೆ ನೋಡ್ರಿ ಅವನು. ನೋಡ್ರಿ ಮೊದಲು ಹೆಂಗೆ ಹೇಳ್ತಾ ಇದ್ದ, ಈಗ ಚೇಂಜ್ ಆದ ಅವನು ಮನಸ್ಥಿತಿ. ಯಾಕಂದ್ರೆ ತಪ್ಪಿನಲ್ಲಿ ಸಿಕ್ಕಾಕೊಂಡನಲ್ಲ, ಹಂಗಾಗಿ ಚೇಂಜ್ ಆದ. ಪಾಂಡುಪುತ್ರರೊಡನೆ ನೀವು ಸೌಜನ್ಯದಿಂದಿರಬೇಕು, ಯಾವುದೇ ರೀತಿ ಅವ್ರ ಜೊತೆ ಗಲಾಟೆ ಮಾಡ್ಕೊಳ್ಬಾರ್ದು ಅಂತಕ್ಕಂಥದ್ದನ್ನು ಧೃತರಾಷ್ಟ್ರ ಮಕ್ಕಳಿಗೆ ಹೇಳ್ತಾನೆ. ಅವಾಗ ತಕ್ಷಣ ದುರ್ಯೋಧನ ಹೇಳ್ತಾನೆ ನೋಡ್ರಿ, ಇವರು ಪಾಂಡವರು ನಮ್ಮ ಶತ್ರುಗಳಲ್ಲೇನಂತ ಕೇಳ್ತಾನೆ ಅವನು. ಯಾರು ಹೇಳಿದ್ರು ನಿನಗೆ? ನಾನು ಹೇಳಿದ್ದೇನೆ ಹಾಗೆ ಶತ್ರುಗಳೆಂದು, ಪಾಂಡುಪುತ್ರರ ಶತ್ರುಗಳೆಂದು ನಾನು ಹೇಳಿದ್ದೀನಿ. ನಿಮಗೆ ಶಿಕ್ಷಣ ಕೊಡುವಲ್ಲಿ ತಪ್ಪಾಗಿದೆ. ನಿಮಗೆ ಯಾರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ಅವ್ರ ಶತ್ರುಗಳಲ್ಲ. ನಿಮಗೆ ಯಾರು ತಪ್ಪು ಶಿಕ್ಷಣವನ್ನು ಕೊಟ್ಟಿದ್ದಾರೆ, ತಪ್ಪು ಮಾಹಿತಿಯನ್ನು ಕೊಟ್ಟಾರೆ,
ಅವರು ಶತ್ರುಗಳಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾನೆ. ನೋಡ್ರಿ, ಶ್ರೀಕೃಷ್ಣ ಹೇಳ್ತಾನೆ, ತಂದೆ ತಾಯಿಯರ ಮಾತುಗಳಿಂದ ಗುಣ ಅವಗುಣಗಳು ಬರುತ್ತವೆ. ಇದು ಸಹಜವಾಗಿರ್ತಕ್ಕಂಥದ್ದು. ನಾವು ಮನೆಗಳಲ್ಲಿ ಏನು ಯಾವ ರೀತಿ ಮಾತಾಡ್ತೀವೋ ಅದೇ ರೀತಿ ನಮ್ಮ ಚಿಕ್ಕ ಮಕ್ಕಳು, ಮನೆಯಲ್ಲಿರ್ತಕ್ಕಂಥ ಚಿಕ್ಕ ಮಕ್ಕಳು ಕಲಿತಾ ಹೋಗ್ತವೆ. ನಾವು ಹೆಚ್ಚು ಸುಳ್ಳು ಹೇಳ್ದಂಗೆಲ್ಲನೂ ಸಹ ಮಕ್ಕಳಿಗೆ ಗೊತ್ತಾಗ್ತದೆ. ಸುಳ್ಳು ಹೇಳಿದ್ರೆ ನಮ್ಮಪ್ಪ ನಮ್ಮಮ್ಮ ಸುಳ್ಳು ಹೇಳ್ತದೆ, ನಾನು ಹೇಳ್ಬೋದಲ್ಲ ಅಂತಕ್ಕಂಥದ್ದು. ಅಥವಾ ನಮ್ಮಪ್ಪ ನಮ್ಮಮ್ಮ ಏನಾದರೂ ಕೆಟ್ಟ ಕೆಲಸಗಳನ್ನು ಮಾಡಿದರೆ ನಾನು ಮಾಡ್ಬೋದಲ್ಲ ಅಂತಕ್ಕಂಥದ್ದು. ಹಂಗಾಗಿ ನಾವು ಮನೆಯಲ್ಲಿ ಮಕ್ಕಳಿದ್ದಾಗ ನಾವು ಎಷ್ಟು ಆದರ್ಶವಾಗಿರ್ಬೇಕಂತಂದ್ರೆ ಅಷ್ಟು ಆದರ್ಶವಾಗಿ ಜೀವನ ನಡೆಸಿದಾಗ ಮಕ್ಕಳು ಸಹ ಅದೇ ಒಂದು ಅನುಕರಣೆಯನ್ನು ಮಾಡ್ತಾರೆ. ಮಕ್ಕಳು ಯಾವತ್ತಿಗೂ ಯಾರನ್ನೂ ನೋಡಲ್ಲ, ಮನೆಯಲ್ಲಿ ತಂದೆ ತಾಯಿಗಳನ್ನು ಅನುಕರಣೆ ಮಾಡ್ತಾರೆ. ಅಂಥ ಅನುಕರಣೀಯ ವ್ಯಕ್ತಿತ್ವ ತಂದೆ ತಾಯಿಗಳದಾದಾಗ ಮಾತ್ರ ಆ ಒಂದು ನಮ್ಮ ಮಕ್ಕಳು ಒಳ್ಳೆಯ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ತಾರೆ ಅಂತಕ್ಕಂಥದ್ದು. ಸಂತಾನ ದೋಷ ಅಥವಾ ಹುಟ್ಟುಗುಣ. ಕೆಲವೊಂದು ಟೈಮ್ ಸಂತಾನ ದೋಷ ಆಗ್ತದೆ. ಮನೆಯಲ್ಲೆಲ್ಲರೂ ಒಳ್ಳೆಯರಿರ್ತಾರೆ, ಆದರೆ ಒಬ್ಬ ಕೆಟ್ಟ ದುರ್ಮಾರ್ಗ ಮಗ ಹುಟ್ಬಿಡ್ತಾನೆ. ಮನೆಯಲ್ಲಿ ತಂದೆ ತಾಯಿ ಎಲ್ಲರೂ ಕೆಟ್ಟರಿರ್ತಾರೆ, ಅವ್ರಿಗೆ ಒಳ್ಳೆಯ ಮಗ ಹುಟ್ಟಿರ್ತಾನೆ, ಒಳ್ಳೆಯ ಸಂತಾನ ಹುಟ್ಟಿರ್ತಾನೆ, ಭಾಳ ವಿದ್ಯಾವಂತ, ಗುಣವಂತ, ಮೌಲ್ಯವಂತ, ಜೀವನ ಮೌಲ್ಯಗಳನ್ನು ಸೃಷ್ಟಿಸಿದ ಅಂಥವ್ರು ಇರ್ತಾನೆ. ಅವು ಸಂತಾನ ದೋಷಗಳು ಕೆಲವೊಂದು. ಕೆಲವು ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತ ಹೇಳ್ತಾರಲ್ಲ, ಹಂಗೆ ಹುಟ್ಟುಗುಣಗಳು. ಕೆಟ್ಟ ಸಂಸ್ಕಾರ ನಾವು ಬಿತ್ತಬಾರ್ದು ಮಕ್ಕಳಿಗೆ, ಒಳ್ಳೆಯ ಸಂಸ್ಕಾರಗಳನ್ನೇ ನಾವು ಕಲಿಸ್ಬೇಕಾಗಿದೆ. ಕೆಟ್ಟ ಸಂಸ್ಕಾರ ಇವತ್ತು ಕೆಟ್ಟ ಸಂಸ್ಕಾರ ನಾವು ಬಿತ್ತಲ್ಲ, ಟಿ ವಿಗಳು ಬಿತ್ತದವು. ಕೆಟ್ಟ ಸಂಸ್ಕಾರವನ್ನು ಟಿ ವಿ ಕಲಿಸ್ತದೆ ಇವತ್ತು. ನೀವು ಯಾವುದೇ ಧಾರಾವಾಹಿ ನೋಡ್ರಿ, ಒಂದು ಅನೈತಿಕತೆ ಇರ್ತದೆ, ಒಂದು ಹಿಂಸೆ ಇರ್ತದೆ, ಏನಾದರೂ ಒಂದು ಇರ್ತೈತಿ. ಸಿನಿಮಾಗಳಂತೂ ನೋಡಿದರೆ ಬರೀ ಹೊಡೆದಾಡೋದು, ಮಚ್ಚು, ಲಾಂಗು, ರಕ್ತಪಾತ, ಹಿಂಸೆ. ಆ ರಕ್ತ ನೋಡಿದರೆ ನನಗೆ ಸಿನಿಮಾದಾಗ ನೋಡಿದರೂ ತಲೆ ತಿರುಗಿ ಬೀಳ್ತದೆ ಆ ಪರಿಸ್ಥಿತಿ. ಅಂಥ ರಕ್ತಪಾತಗಳನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಇವತ್ತು ಅಂಥ ರಕ್ತಪಾತ, ಹಿಂಸೆ ಅಂತ ನೋಡ್ಕೊಳ್ತಾ ನಾವೇನಾದರೂ ಊಟ ಮಾಡಿದ್ದೆ ಆದರೆ ಅದು ಡೈಜೆಷನ್ ಆಗಲ್ಲ ಅಂತಕ್ಕಂಥದ್ದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ನಾವು ಊಟ ಮಾಡುವಾಗ ಅಟ್ಲೀಸ್ಟ್ ಟಿ ವಿ ಬಂದ್ ಮಾಡಬೇಕು, ಟಿ ವಿ ಬಂದ್ ಮಾಡೇ ಊಟ ಮಾಡಬೇಕು ಅಂತಕ್ಕಂಥದ್ದು. ಉಲ್ಲಾಸವಾಗಿ ಮನೆ ಮಂದಿ ಇರ್ತಾರೆ, ಎಲ್ಲರೂ ಇರ್ತಕ್ಕಂಥ ಕೂತ್ಕೊಂಡು ಮಾತಾಡ್ಕೊಂತ ಊಟ ಮಾಡಬೇಕು ಅಂತ. ಇವತ್ತು ಟಿ ವಿಗಳಿಂದ ಇವತ್ತು ನಾವು ಕೆಟ್ಟ ಸಂಸ್ಕಾರಗಳನ್ನು ನಮ್ಮ ಮಕ್ಕಳು ಕಲಿತಾ ಇದ್ದಾರೆ. ಆಸೆಗೆ ಅಂಕುಶ ಹಾಕಬೇಕು. ನೋಡಿರಿ, ಆಸೆಗೆ ಅಂಕುಶ ಹಾಕಬೇಕು. ಆಸೆ ಅಂತಕ್ಕಂಥದ್ದು ಮಹತ್ವಾಕಾಂಕ್ಷೆ ಭರ್ಜರಿ ಇರ್ತದೆ. ಆದರೆ ನಮ್ಮ ಸಾಮರ್ಥ್ಯ, ನಮ್ಮ ಯೋಗ್ಯತೆಗಳನ್ನು ನೋಡಿಕೊಂಡು ನಾವು ಆಸೆಗೆ ಅಂಕುಶಗಳನ್ನು ಹಾಕ್ಕೊಳ್ಬೇಕು. ಇಲ್ಲಪ್ಪ ಅಂತಂದರೆ ಮುಂದೆ ಆ ಆಸೆಯೇ ದುಃಖಕ್ಕೆ ಮೂಲ ಅಂತ ಗೌತಮ ಬುದ್ಧ ಹೇಳಿದಾರಲ್ಲ, ಹಂಗೆ ಆಸೆಯೇ ದುಃಖಕ್ಕೆ ಮೂಲ ಆಗ್ತದೆ. ಶಿಕ್ಷಣಕ್ಕೆ ಹೊರಟ ಪಾಂಡವರು ಕೌರವರು ಹೊರಟರು. ಇವರು ಆಶ್ರಮ ಮಾಡಿದ್ದರು ದೂರ, ಹಸ್ತಿನಾಪುರದ ಸಾಮ್ರಾಜ್ಯದಿಂದ ದೂರದಲ್ಲಿ. ಆ ದ್ರೋಣರ ಹತ್ರ ಒಂದು ಶಿಕ್ಷಣಕ್ಕೆ 12 ವರ್ಷಗಳ ಕಾಲ ಶಿಕ್ಷಣ ಅಂತ ಮೊದಲು ಹೇಳಿದ್ರು. ಅವರು ಶಿಕ್ಷಣಕ್ಕೆ ಹೊರಟರು ಎಲ್ಲರೂ, 100 ಜನ ಪ್ಲಸ್ 5 ಜನ, 105 ಜನ. ಮರಳಿದಾಗ ಯುವರಾಜ ಪಟ್ಟದ ಆಯ್ಕೆ ಭೀಷ್ಮರು ಹೇಳ್ತಾರೆ, ನೀವೆಲ್ಲರೂ ಒಳ್ಳೆಯ ಶಿಕ್ಷಣವನ್ನು ಪಡೆದುಕೊಂಡು ಬರ್ರಿ, ನೀವು ವಾಪಸ್ ಬಂದಾಗ ನಿಮ್ಮ ಶಿಕ್ಷಣದ ಮಟ್ಟವನ್ನು ನೋಡಿ ನಾವು ಯುವರಾಜ ಪಟ್ಟವನ್ನು ನಾವು ನಿರ್ಧಾರ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದರು. ಗುರುವಿನ ಆಜ್ಞೆ ದೇವಾಜ್ಞೆ. ಧೃತರಾಷ್ಟ್ರ ಹೇಳ್ತಾನೆ ನೋಡ್ರಿ, ಇವರಿಬ್ಬರಿಗೂ ಸಹ ಸಲಹೆ ಕೊಡ್ತಾನೆ. ಭೀಷ್ಮರು ಹೇಳ್ತಾರೆ, ಕೌರವರ ಕಡೆಯಿಂದ ದುರ್ಯೋಧನ, ಪಾಂಡವರ ಕಡೆಯಿಂದ ಧರ್ಮರ, ಯುಧಿಷ್ಠರ, ನೀವಿಬ್ಬರು ಹೋಗಿ ಆ ಒಂದು ಧೃತರಾಷ್ಟ್ರನಲ್ಲಿ ಹಿತೋಪದೇಶ ಅಥವಾ ಹೋಗೋದಕ್ಕೆ ಅನುಮತಿಯನ್ನು ಕೇಳಿ ಹಿತೋಪದೇಶವನ್ನು ಪಡ್ಕೊಂಡು ಬರ್ರಿ ಅಂತಕ್ಕಂಥದ್ದು ಅವರಿಬ್ಬರನ್ನ ಕಳಿಸ್ತಾನೆ ಭೀಷ್ಮರು. ಯಾಕಂದರೆ ಇವರಲ್ಲಿ ದೊಡ್ಡವನು, ಇವರಲ್ಲಿ ದೊಡ್ಡವನು. ಆ ಒಂದು ಶಿಕ್ಷಣಕ್ಕೆ ಹೋಗೋದಕ್ಕೆ ಅನುಮತಿ ಪ್ಲಸ್ ಹಿತೋಪದೇಶವನ್ನು ಕೇಳ್ಕೊಂಡು ಬರ್ರಿ ಅಂತಂದಾಗ ಧೃತರಾಷ್ಟ್ರ ಹೇಳ್ತಾನೆ, ಗುರುವಿನ ಆಜ್ಞೆ ದೇವಾಜ್ಞೆ. ಗುರುಗಳು ಏನು ಹೇಳ್ತಾರೆ ಅದನ್ನು ಪಾಲಿಸಬೇಕು, ಯಾವುದೇ ರೀತಿ ಎದುರಾಡೋಂಗಿಲ್ಲ ಅಂತಕ್ಕಂಥ ಒಳ್ಳೆಯ ಮಾತುಗಳನ್ನು ಇಬ್ಬರಿಗೂ ಹೇಳಿ ಕಳಿಸ್ತಾನೆ ಧೃತರಾಷ್ಟ್ರ. ಅದೇ ರೀತಿ ಪಾಂಡವರಿಗೆ ತಾಯಿ ಕುಂತಿ ಆಶೀರ್ವಾದ ಮಾಡ್ತಾಳೆ ಇವರು 5 ಜನಕ್ಕೂ ಸಹ. ಆದರೂ ಆಕೆ ಒಳಗನೆ ಹೆದರಿಕೆ. ಯಾಕಂದರೆ ಇವ್ರಿಗೆ 12 ವರ್ಷ ನಾನು ಬಿಟ್ಟಿರ್ತಾರೆ. ಮೊನ್ನೆ ಆಗಿರ್ತಕ್ಕಂಥ ಘಟನೆ, ಹಿಂದೆ ಆಗಿರ್ತಕ್ಕಂಥ ಘಟನೆ, ಭೀಮನನ್ನು ಈ ರೀತಿ ಮಾಡಿರ್ತಕ್ಕಂಥದ್ದು, ಇವ್ರು ಕೌರವರು ಸುಮ್ಮನಿರಲ್ಲ, ಏನಾದರೂ ಮಾಡಿ ಮತ್ತೆ ಏನಾದರೂ ನಮ್ಮ ಮಕ್ಕಳಿಗೆ ತೊಂದರೆ ಮಾಡಿದ್ರು ಅಂತಕ್ಕಂಥ ಒಂದು ಆತಂಕ ಆಕೆಗೆ ಇದ್ದೇ ಇರ್ತದೆ ಕುಂತಿಗೆ. ಹಿತವಚನ ಹೇಳ್ತಾಳೆ ಪಾಂಡವರಿಗೆ. ಭೀಮ ಅರ್ಜುನರ ಅಭಯ ಕುಂತಿಗೆ. ಭೀಮ ಅರ್ಜುನ ಅವರಿಬ್ಬರು ಹೇಳ್ತಾರೆ ನೋಡ್ರಿ, ಭೀಮ ಶಕ್ತಿಶಾಲಿ ಬಲಶಾಲಿ, ಅರ್ಜುನ ಬಿಲ್ಲುವಿದ್ಯೆಯಲ್ಲಿ ಎತ್ತಿದ ಕೈ. ಅವರಿಬ್ಬರು ಹೇಳ್ತಾರೆ, ನಾವು ಇನ್ನು ನಮ್ಮ ಒಟ್ಟು 5 ಜನವನ್ನು ಕಾಪಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ, ನೀನು ಯಾವುದೇ ರೀತಿಯಿಂದನೂ ಒಂದು ಮನಸ್ಸಿಗೆ ನೋವು ಮಾಡ್ಕೋಬೇಡ ಅಂತಕ್ಕಂಥದ್ದನ್ನು ಭೀಮ ಅರ್ಜುನ ಆ ಒಂದು ಧೈರ್ಯ ಹೇಳ್ತಾರೆ ಕುಂತಿಗೆ. ನಾನು ನಮ್ಮ ಅನುಜರನ್ನು ರಕ್ಷಣೆ ಮಾಡ್ಕೊಂಬರ್ತೀವಿ, ನಾವು ಅಣ್ಣ ತಮ್ಮಗಳನ್ನು ರಕ್ಷಣೆ ಮಾಡಿಕೊಂಡು ವಾಪಸ್ಸು ನಾವು 12 ವರ್ಷಗಳ ನಂತರ ಬರ್ತೀವಿ ಅಂತಕ್ಕಂಥದ್ದನ್ನು ಭೀಮಾರ್ಜುನವರು ಹೇಳ್ತಾರೆ. ಆಶ್ರಮಕ್ಕೆ ಬಂದ ಕೌರವರು ಮತ್ತು ಪಾಂಡವರು ಆ ಒಂದು ಆಶ್ರಮಕ್ಕೆ ಬರ್ತಾರೆ.
ಅಶ್ವತ್ಥಾಮನ ಭೇಟಿಯಾದ ದುರ್ಯೋಧನ. ಮೊದಲಿಗೆ ಇವನು ಅಶ್ವತ್ಥಾಮನ ಭೇಟಿ ಆಗ್ತಾನೆ. ಅಶ್ವತ್ಥಾಮ ಅಂತಂದರೆ ಇವನು ಚಿರಂಜೀವಿ, ವೃದ್ಧಾಪ್ಯ ಮತ್ತು ಅನಾರೋಗ್ಯದಿಂದ ಮುಕ್ತನಾಗಿರ್ತಕ್ಕಂಥವನು. ವೃದ್ಧಾಪ್ಯ ಬರಲ್ಲ ಅಂದರೆ ಚಿರಂಜೀವಿ ಅವನೇ. ಇವತ್ತು ವೃದ್ಧಾಪ್ಯ ಬರಲ್ಲ ಅಂತಂದರೆ ಅವನೇ ಚಿರಂಜೀವಿ. ಸಪ್ತ ಚಿರಂಜೀವಿಗಳಂತೇನೇ ಇದ್ದಾರೆ, ನನಗೆ ಗೊತ್ತಿಲ್ಲ 7 ಜನ, ಅದರಲ್ಲಿ ಇವನು ಒಬ್ಬ ಅಂತ ಅಶ್ವತ್ಥಾಮ. ಇವನಿಗೆ ಬಲಿ ಚಕ್ರವರ್ತಿ, ವೇದವ್ಯಾಸರು ಒಬ್ಬರು, ಅದರಲ್ಲಿ ಕೃಪಾಚಾರ್ಯರು ಒಬ್ಬರು ಬರ್ತಾರೆ. ಇವನು ಚಿರಂಜೀವಿ ಅಂದರೆ ಇವನಿಗೆ ಸಾವೇ ಇಲ್ಲ ಅಂತಕ್ಕಂಥದ್ದು. ಸಾವಿಲ್ಲದಕ್ಕೆ ಇವನು ಕೊನೆಗೆ ಏನಾಗ್ತಾನೆ, ಉಪಪಾಂಡವರನ್ನು ಕೊಂದು ಆ ಒಂದು ಶ್ರೀಕೃಷ್ಣನ ಶಾಪದಿಂದ ಅಂತರ್ಪಿಶಾಚಿ ಅಂತೀವಲ್ಲ, ಅಂತರ್ಪಿಶಾಚಿ ಆಗಿ ಈಗಲೂ ಇರ್ತಾನೆ ಅಂತಕ್ಕಂಥ ಒಂದು ಕತೆ ಇದೆ, ದಂತಕತೆ. ಅಶ್ವತ್ಥಾಮ ನೋಡ್ರಿ, ಅವನು ಹುಟ್ಟಿದಾಗ ಕುದುರೆ ಅಂತ ಅರಚಿದಂತೆ. ಅವನ ಹೆಸರು ಬಂದಿರೋದು ಹೆಂಗಂತಂದರೆ, ಹಂಗಾಗಿ ಅವಾಗ ಅಶರೀರವಾಣಿ ಆಯ್ತಂತೆ, ಇವನಿಗೆ ಅಶ್ವತ್ಥಾಮ ಅಂತ ಹೆಸರಿಡ್ರಿ. ಕುದುರೆ ಅಂತ ಅರಚಿದಂತೆ ಅವನು ಅಶ್ವತ್ಥಾಮ, ಹಂಗಾಗಿ ಅಶ್ವತ್ಥಾಮ ಅಂತ ಹೆಸರಿಡ್ರಿ ಅಂತ ಅಶರೀರವಾಣಿ ಆಯಿತು. ಹಂಗಾಗಿ ಅವನಿಗೆ ಅಶ್ವತ್ಥಾಮ ಅಂತ ಹೆಸರಿಟ್ರು. ಇವನಿಗೆ ಪೂರ್ವಜನ್ಮದ ತಪಸ್ಸಿನ ಫಲ ಅದು, ಚಿರಂಜೀವಿತ್ವ. ಆ ವೃದ್ಧಾಪ್ಯ ಮತ್ತು ಅನಾರೋಗ್ಯ ಮುಕ್ತನಾಗಿರ್ತಕ್ಕಂಥದ್ದು ಒಂದು ಪೂರ್ವಜನ್ಮದ ತಪಸ್ಸಿನ ಫಲ ಅಂತೀವಿ ಒಂದು ಅಶ್ವತ್ಥಾಮನದು. ಇವನೇನು ಮಾಡ್ತಾನೆ, ಇವನು ದುರ್ಯೋಧನರ ಕಡೆಗೆ ಮೊದಲಿಂದನೂ ಹೋಗಿಬಿಡ್ತಾನೆ. ಅವನಿಗೆ ಆ ಒಂದು ಮೈತ್ರಿಯ ಸೌಕರ್ಯಕ್ಕೆ ಆಸೆ ಪಟ್ಟ ಅಶ್ವತ್ಥಾಮ. ಅಷ್ಟೊತ್ತಿಗೆ ಏನು ಮಾಡಿರ್ತಾನೆ ಇವನು, ಗಾಂಧಾರಕ್ಕೆ ಹೋಗಿರ್ತಾನಲ್ಲ ಶಕುನಿ, ಅಲ್ಲಿ ಹೋದ್ರೆ ಸುಮ್ಮನಿರಲ್ಲ ಇವನು. ಇವರೇನು ಆಶ್ರಮ ಏನು ರೆಡಿ ಮಾಡಿರ್ತಾರಲ್ಲ ದ್ರೋಣಾಚಾರ್ಯರು, ಬಹುದೂರ, ಅಲ್ಲಿ ಎಲ್ಲ ಏನು ಮಾಡಿರ್ತಾರೆ, ಇವ್ರು ಕೌರವರಿಗೆ ಸಪ್ರೇಟ್ ವ್ಯವಸ್ಥೆ ಮಾಡಿರ್ತಾನೆ ಇವನು ಶಕುನಿ. ಅವನು ಗಾಂಧಾರ ರಾಜ್ಯದಿಂದ ಎಲ್ಲ ಕಳಿಸಿ ಇವ್ರಿಗೆ ಐಷಾರಾಮಿ ಮಲಗೋದಕ್ಕೆ, ಕುಂದ್ರೋದಕ್ಕೆ, ಪ್ರತಿಯೊಂದಕ್ಕೂ, ಊಟಕ್ಕೆ, ಇನ್ನೊಂದಕ್ಕೆ, ಎಲ್ಲದಕ್ಕೂ ಸಹ ಐಷಾರಾಮಿ ವ್ಯವಸ್ಥೆ ಮಾಡಿರ್ತಾನೆ. ಗುರುಗಳು ಮಾಡಿದ್ದು ಬಿಟ್ಟು ಇವನು ಬೇರೆ ಮಾಡಿಸಿರ್ತಾನೆ ಶಕುನಿ, ತನ್ನ ಅಳಿಯಂದ್ರಿಗೆ ಕೌರವರಿಗೋಸ್ಕರ ಮಾಡಿಸಿರ್ತಾನೆ. ಇದನ್ನೆಲ್ಲ ಯಾವಾಗ ನೋಡಿಬಿಟ್ನ ಇವನು ಅಶ್ವತ್ಥಾಮ, ಇವನಿಗೆ ಆಸೆ ಬಂದ್ಬಿಡ್ತು. ಯಾಕಂದರೆ ಇವನೆಲ್ಲ ನೆಲದ ಮೇಲೆ ಮಕ್ಕೊಂಡಿರ್ತಕ್ಕಂಥವನು, ಬಡತನದಿಂದ ಜೀವನ ಮಾಡಿರ್ತಕ್ಕಂಥವನು. ಇವನಿಗೆ ಮಹತ್ವಾಕಾಂಕ್ಷೆ, ನಾನು ಯಾವಾಗ ಹಂಗಾದೇನ ಅಂತಕ್ಕಂಥದ್ದು. ಹಂಗಾಗಿ ದುರ್ಯೋಧನ ಸಹವಾಸ ಮಾಡ್ತಾನೆ ಇವನು ಫಸ್ಟಿಗೆ. ಯಾಕಂದರೆ ಪಾಂಡವ್ರ ತಕ್ಕ ಹೋದ್ರೆ ಅವ್ರ ತಗ ಏನಿಲ್ಲಲ್ಲ ಅಂತಕ್ಕಂಥದ್ದು. ಹಂಗಾಗಿ ಒಂದು ಸೌಕರ್ಯಕ್ಕೆ ಆಸೆ ಪಡ್ತಾನೆ ಇವನು. ದುರ್ಯೋಧನ ಹೇಳ್ತಾನೆ ನೋಡ್ರಿ, ಮುಂದೆ ನೀನು ಹಸ್ತಿನಾಪುರದ ರಾಜಗುರು ಆಗುವೆ, ನೀನು ನನ್ನ ಜೊತೆಗಿರು, ಮುಂದೆ ನಿನ್ನ ಹಸ್ತಿನಾಪುರದ ರಾಜಗುರುವನ್ನಾಗಿ ಮಾಡ್ಕೊಳ್ತೀನಿ ಅಂತ ಹೇಳ್ತಾನೆ. ನಾನೇ ರಾಜ ಆಗ್ತಂತ ದುರ್ಯೋಧನ ಹೇಳ್ತಾನೆ ಈಗಲಿಂದಾನೆ. ಈ ವ್ಯವಸ್ಥೆ ಏನೇನು ಮಾಡಿರ್ತಾನಲ್ಲ, ಇದೆಲ್ಲ ದ್ರೋಣಾಚಾರ್ಯರ ಕಣ್ಣಿಗೆ ಬೀಳ್ತತೆ. ಇದೇನಪ್ಪ ಹಿಂಗೆ ಮಾಡಿಬಿಟ್ಟಾರಲ್ಲ ಅಂತಕ್ಕಂಥದ್ದು. ಅವ್ರೇನು ಮಾಡ್ತಾರೆ, ಒಂದು ಬಾಣ ತಗೊಂಡು ಸೀದಾ ಬಿಡ್ತಾರೆ ಗುಡಾರಕ್ಕೆ, ಟೆಂಟ್ ಅಂತ ಏನು ಹೇಳ್ತೀವಲ್ಲ, ಹಂಗೆ ಸೀದಾ ಸುಟ್ಟು ಭಸ್ಮ ಆಗಿಬಿಡ್ತದೆ ಪೂರ್ತಿ. ಮೇಲೆ ಹೋಗಿ ಬಯಲಾಗಿ, ಇವರೆಲ್ಲ ಹೆಂಗೆ ಒಳಗಿದ್ದರೆ ಇವರೆಲ್ಲ ಬಯಲಾಗಿ ಆಗಿಬಿಡ್ತಾರೆ ಪೂರ್ತಿ ಕಂಪ್ಲೀಟಾಗಿ. ದ್ರೋಣರಿಂದ ಗುಡಾರ ಮೇಲಕ್ಕೆ ಬೆಂಕಿಗೆ ಆಹುತಿ ಆಯಿತು. ಶಕುನಿ ವ್ಯವಸ್ಥೆ ಮಾಡಿದ್ನಲ್ಲ, ಅದು ಕಂಪ್ಲೀಟ್ ಸುಟ್ಟೋಗ್ಬಿಡ್ತದೆ. ಆ ಬಿಡಾರ ಅಂತಕ್ಕಂಥದ್ದೆಲ್ಲ ಸುಟ್ಟೋಗ್ಬಿಡ್ತದೆ. ಅವಾಗ ಹೇಳ್ತಾರೆ ಅವರು ದ್ರೋಣರು, ಇಲ್ಲಿ ಯಾವ ಸೌಲಭ್ಯ ಇರುವುದಿಲ್ಲ, ಕೆಳಗೆ ಮಲಗಬೇಕು, ಚಾಪೆ ಮೇಲೆ ಮಲಗಬೇಕು, ನಾನು ಹೇಳ್ದಂಗೆ ಕೇಳಬೇಕು, ಬೆಳಗ್ಗೆ 5 ಗಂಟೆಗೆ ಎದ್ದೇಳಬೇಕು, ಇವೆಲ್ಲ ಕಂಡೀಷನ್ಸ್. ಯಾಕಂದರೆ ವಿದ್ಯೆ ಕಲಿಬೇಕಪ್ಪ ಅಂತಂದರೆ ಐಷಾರಾಮಿ ಇದ್ದರೆ ವಿದ್ಯೆ ಬರಲ್ಲ ಅಂತಕ್ಕಂಥದ್ದು. ಐಷಾರಾಮಿ ವ್ಯವಸ್ಥೆ ಇದ್ದರೆ ಯಾವುದೇ ಸೌಲಭ್ಯ ಇರಲ್ಲ, ನಾನು ಹೇಳ್ದಂಗೆ ಕೇಳಬೇಕು ಅಂತಕ್ಕಂಥದ್ದನ್ನು ದ್ರೋಣರು ಹೇಳ್ತಾರೆ. ಯಾಕಂದರೆ ಇವ್ರು ಒಪ್ಪಿಕೊಳ್ಳಲೇಬೇಕು. ಯಾಕಂದರೆ ತನ್ನ ತಂದೆ ಧೃತರಾಷ್ಟ್ರ ಹೇಳೇ ಕಳಿಸ್ಯಾನೆ, ಗುರುವಿನ ಆಜ್ಞೆ ದೇವಾಜ್ಞೆ ಅಂತಕ್ಕಂಥದ್ದನ್ನು. ಗುರುಗಳು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ರಿ ಅಂತಕ್ಕಂಥದ್ದು. ಹಂಗಾಗಿ ಇವರಿಗೆ ವಿಧಿ ಇರಲ್ಲ, ಅನಿವಾರ್ಯ ಕೌರವರಿಗೆ. ನೋಡ್ರಿ, ಶ್ರೀಕೃಷ್ಣ ಹೇಳ್ತಾನೆ, ತನಗೆ ತನ್ನ ಪರಿವಾರ ಸಂತಾನಕ್ಕೆ ಸುಖ ಪ್ರಾಪ್ತವಾಗಬೇಕೆಂಬ ಇಚ್ಛೆ. ನೋಡ್ರಿ, ನಾವೆಲ್ಲರೂ ಸಹ ಅದನ್ನೇ ಯೋಚನೆ ಮಾಡೋದು. ನಾವು ಚೆನ್ನಾಗಿರಬೇಕು, ನಮ್ಮ ಪರಿವಾರ ಚೆನ್ನಾಗಿರಬೇಕು, ನಮ್ಮ ಕುಟುಂಬ ಚೆನ್ನಾಗಿರಬೇಕು, ನಮ್ಮ ಮಕ್ಕಳು ಮರಿ ಮಕ್ಕಳೆಲ್ಲ ಚೆನ್ನಾಗಿರಬೇಕು ಅಂತಕ್ಕಂಥದ್ದನ್ನು ನಾವು ಯಾವಾಗಲೂ ಸಹ ಒಂದು ಆಶಾಭಾವನೆಯಿಂದ ಇರ್ತೀವಿ. ಆದರೆ ಕಠಿಣ ಸವಾಲು ಎದುರಿಸಿದಾಗ ನಮ್ಮ ಬುದ್ಧಿ ತೀಕ್ಷ್ಣವಾಗುತ್ತದೆ. ಈ ಸುಖ ಅಂತಕ್ಕಂಥದ್ದು ಸುಮ್ಮನೆ ಬರ್ತತಾ? ಬರಲ್ಲ. ಸುಮ್ಮನೆ ಐಷಾರಾಮಿಯಾಗಿ ಕೂತ್ಕೊಂಡ್ರೆ ಅದೇ ಸುಖ ಅಂತಿದ್ದೀವಿ ನಾವು, ಅಲ್ಲ. ನೋಡ್ರಿ, ಕೊಡಲಿ ಅಂತಕ್ಕಂಥದ್ದು ಪ್ರತಿದಿನ ಕಡ್ದಾಗ ಸವಿತಾ ಇರ್ತತೆ. ಕೊಡಲಿಯಿಂದ ಮರವನ್ನು ಕಡಿದಾಗ ಸವಿತಾ ಅದು ಮೊಂಡಾಗ್ತಾ ಇರ್ತದೆ. ಅದನ್ನು ಮತ್ತೆ ಕಮ್ಮಾರ ಹತ್ರ ಹೋಗಿ ಅದನ್ನು ಚೂಪ್ ಮಾಡಿಸ್ಬೇಕು. ಹಂಗೆ ನಾವು ಬುದ್ಧಿಗೆ ಸಾಣೆ ಇಡಬೇಕು, ನಮ್ಮ ಬುದ್ಧಿಯನ್ನು ಬಳಸಬೇಕು. ಆ ಬುದ್ಧಿ ಅಂತಕ್ಕಂಥದ್ದು ಇಲ್ಲಾಂದರೆ ಮಂದ ಆಗಿಬಿಡ್ತದೆ. ಆ ಬುದ್ಧಿಗೆ ಸಾಣೆ ಹಿಡಿದಾಗ ಮಾತ್ರ ಅನೇಕ ಹೊಸ ಹೊಸ ಯೋಚನೆಗಳು ಬರ್ತವೆ, ಹೊಸ ಹೊಸ ಆಲೋಚನೆಗಳು ಬರ್ತವೆ. ಅದರಿಂದ ನಮ್ಮ ಮನಸ್ಸು ನೆಮ್ಮದಿ ಅಂತಕ್ಕಂಥದ್ದು ಆಗ್ತದೆ. ದುಡಿಮೆ ಕಷ್ಟಗಳಿಗೆ ದೂರ ಇರುವ ಪ್ರಯತ್ನ ಮಾಡಿದರೆ ಅದು ಅವರ ಸುಖದ ಮಾರ್ಗ ಮುಚ್ಚಿದಂತೆ. ನೋಡಿರಿ, ದುಡಿಮೆಗೆ ಕಷ್ಟಗಳಿಗೆ ಯಾರು ದೂರ ಇರ್ತಾರೋ, ಕಾಯಕವೇ ಕೈಲಾಸ ಅಂತ ಅದು ಕೇಳಿದ್ದಾರೆ.
ದುಡಿಮೆಗೆ ಮತ್ತು ಕಷ್ಟಗಳಿಗೆ ಯಾರು ದೂರ ಇರ್ತಾರೋ ಅವರ ಸುಖದ ಮಾರ್ಗ ಬಂದಾಯಿತು ಅಂತ ಅರ್ಥ. ತಾತ್ಕಾಲಿಕವಾಗಿ ಸುಖ ಸಿಗ್ಬೋದು, ಆದರೆ ಮುಂದೆ ಅದೇ ರೀತಿ ಕಂಟಿನ್ಯೂ ಆಗಲ್ಲ ಸುಖ ಅಂತಕ್ಕಂಥದ್ದು. ನಿಮಗೆ ನಿರಂತರವಾಗಿ ಸುಖ, ಒಂದು ನೆಮ್ಮದಿ, ಶಾಂತಿ ಬೇಕಪ್ಪ ಅಂತಂದರೆ ಆ ದುಡಿಮೆಗೆ ನಮ್ಮ ದೇಹವನ್ನು ಒಗ್ಗಿಸಬೇಕು. ಒಂದು ಕಷ್ಟಗಳನ್ನು ಎದುರಿಸ್ತಕ್ಕಂಥ ಆ ಒಂದು ಮನೋಸ್ಥೈರ್ಯವನ್ನು, ಆತ್ಮಸ್ಥೈರ್ಯವನ್ನು ನಾವು ಬೆಳೆಸ್ಕೊಳ್ಬೇಕಾಗಿದೆ. ಅವಾಗ ಮಾತ್ರ ನಾವು ನಿರಂತರವಾಗಿ ಒಂದು ನೆಮ್ಮದಿಯ ಜೀವನ ನಡೆಸೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಶ್ರೀಕೃಷ್ಣನ ಮಾತು. ನೋಡಿರಿ, ಮಾಡು ಇತಾವು ಮಾಡಿ, ಡೂ ಆರ್ ಡೈ ಅಂತ ಹೇಳ್ತೀವಲ್ಲ. ಈ ಸಾಧಕರು ಏನದಾರಲ್ಲ, ಸುಮ್ಮನೆ ಸಾಧಕರಾಗಿಲ್ಲ ಅವರು, ಸಾಧನೆಯನ್ನು ಮಾಡಿದ್ದಾರೆ. ಅವರು ರಿಸ್ಕ್ ತಗೊಳ್ತಾರೆ. ರಿಸ್ಕ್ ತಗೊಂಡಿಲ್ಲದ್ರೆ ಯಾರೂ ದೊಡ್ಡವರಾಗಕ್ಕಾಗಲ್ಲ. ನಾವೆಲ್ಲ ರಿಸ್ಕ್ ತೊಗೊಳಲ್ಲ, ನಾವು ಇಷ್ಟೇ ಜೀವನ ನಮ್ಮದು. 6 ಕೇರಲ್ಲ 3 ಕಿಳಿಯಲ್ಲ ಅಂತೀವಲ್ಲ, ಹಂಗೆ ನಮ್ಮದು ವೆಲ್ ಸೆಟಲ್ಡ್. ಈ ಬಂದ ಸಂಬಳದಾಗ ಆರಾಮಾಗಿ ಸಾಕಪ್ಪ, ಇಷ್ಟ್ರಾಗ ನಾವು ಜೀವನ ಮಾಡಿಬಿಡ್ತೀವಿ. ಇದು ಜೀವನ ಅಲ್ಲ. ರಿಸ್ಕ್ ತೊಗೊಳ್ರಿ, ಪ್ರಯತ್ನ ಮಾಡಿರಿ, ಒಂದು ದೊಡ್ಡ ಸಾಧಿಸ್ರಿ. ಅದನ್ನೇ ಅಬ್ದುಲ್ ಕಲಾಂ ಹೇಳೋದು, ಕನಸನ್ನು ಕಾಣ್ರಿ, ಚಿಕ್ಕ ಕನಸನ್ನು ಕಾಣಬೇಡ್ರಿ, ದೊಡ್ಡ ಕನಸು ಕಾಣ್ರಿ ಅಂತಕ್ಕಂಥದ್ದು. ನಾವೆಲ್ಲ ಬಹುತೇಕ ಮಧ್ಯಮ ವರ್ಗದವ್ರು ಏನಲ್ಲ, ನಾವು ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ. ಯಾಕೆ ಬೇಕಪ್ಪ ನಮಗೆ, ಅವ್ನು ಯಾಕೆ ಎದುರಾಕ್ಯಣಕ್ಕೆ, MLA ಯಾಕೆ ಎದುರಾಕ್ಯಣಕ್ಕೆ, ಇನ್ನೊಬ್ಬನ ಯಾಕೆ ಎದುರ. ಬಟ್ ವ್ಯವಸ್ಥೆ ಸರಿ ಇಲ್ಲ, ಇವತ್ತಿನ ವ್ಯವಸ್ಥೆ. ಎದುರಾಕ್ಯಂಡು ನಾವು ಜೀವನ ಮಾಡೋಕ್ಕಾಗಲ್ಲ, ಸೀದಾ ಒಳಗೆ ಹೋಗ್ತೀವಿ. ಹಂಗೇನಾದ್ರೂ ಎದುರಾಕ್ಯಂಡಿದ್ದೆ ಆದರೆ ಇವತ್ತು ನಮ್ದು ಏನೂ ತಪ್ಪಿಲ್ಲ ಅಂತಂದ್ರೂ ಒಳಗೆ ಹೋಗ್ತೀವಿ, ವರ್ಷಗಟ್ಟಲೆ ಜೈಲಾಗಿರ್ತೀವಿ. ವ್ಯವಸ್ಥೆ ಹಂಗಿದೆ. ಬಟ್ ಅದು ಬೇಡ. ಸಾಧನೆ ಮಾಡೋದಕ್ಕೆ ರಿಸ್ಕ್ ತೊಗೋಬೋದಲ್ಲ. ಸಾಧನೆ ಮಾಡೋದಕ್ಕೆ ರಿಸ್ಕ್ ತಗೊಂಡಾಗ ನಾವು ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡ್ಬೋದು. ಬಹುತೇಕ ಮಧ್ಯಮ ವರ್ಗದವ್ರು ರಿಸ್ಕ್ ತೊಗೊಳಲ್ಲ, ಇದ್ದದರಲ್ಲೇ ಆರಾಮಾಗಿ ಜೀವನ ಮಾಡ್ತಾರೆ, ನೆಮ್ಮದಿಯ ಜೀವನವನ್ನು ಮಾಡಿಬಿಡ್ತಾರೆ ಅಂತಕ್ಕಂಥದ್ದು. ವಿದ್ಯೆ ಸಾಧಕರ ಸೊತ್ತೇ ಹೊರತು ಸೋಮಾರಿಯ ಸೊತ್ತಲ್ಲ ಅಂತಕ್ಕಂಥದ್ದು. ವಿದ್ಯೆ ಅಂತಕ್ಕಂಥದ್ದು ಸಾಧಕರ ಸೊತ್ತದು, ಸೋಮಾರಿಯ ಸೊತ್ತಲ್ಲ. ನೋಡಿರಿ, ಆ ಆಶ್ರಮದಲ್ಲಿ ಭಾಳ ಸಂತೋಷವಾಗಿರ್ತಾರೆ. ಈಗ ಒಂದು ದ್ರೋಣರು, ಹೆಂಡತಿ ಕೃಪಿ, ಮಗ ಅಶ್ವತ್ಥಾಮ. ಯಾಕಂದರೆ ಒಳ್ಳೆಯ ಸವಲತ್ತು ಸಿಕ್ಕುವಲ್ಲ ಈಗ ಅವರಿಗೆ. ಮೊದಲೆಲ್ಲ ಯಾವುದೇ ರೀತಿಯಿಂದ ಬಡತನದಿಂದ ಜೀವನ ಮಾಡಿರ್ತಕ್ಕಂಥವ್ರು ಈಗ ಒಳ್ಳೆಯ ರೀತಿಯಿಂದ ಜೀವನವನ್ನು ಮಾಡೋದಕ್ಕೆ ಅನುಕೂಲ ಆಯಿತು ಅವರಿಗೆ ಅಂತಕ್ಕಂಥದ್ದು. ಅಶ್ವತ್ಥಾಮ ಮತ್ತು ತಾಯಿ ಅವರಿಬ್ಬರು ಮಾತಾಡ್ತಾ ಇದ್ದಾರೆ, ಸಂವಾದ ಮಾಡ್ತಾ ಇದ್ದಾರೆ. ಇವನು ಅಶ್ವತ್ಥಾಮ ಕೇಳ್ತಾನೆ, ಮೈತ್ರಿಯಲ್ಲಿ ಎಷ್ಟು ವಿಧ ಅಂತ ಕೇಳ್ತಾನೆ. ಮೈತ್ರಿ ಅಂದರೆ ಗೆಳೆತನ. ಕೇಳ್ತಾಳೆ ನೋಡ್ರಿ, ತಾಯಿ ಹೇಳ್ತಾಳೆ, ವ್ಯಾಸಂಗ ಮೈತ್ರಿ, ವ್ಯವಹಾರ ಮೈತ್ರಿ, ವ್ಯವಸಾಯ ಮೈತ್ರಿ ಮತ್ತು ವ್ಯಸನ ಮೈತ್ರಿ. ಇವು 4 ಮೈತ್ರಿಗಳು. ಇದರಲ್ಲಿ ಕೊನೆಯದೊಂದೇ ಈ ವ್ಯಸನ ಮೈತ್ರಿ ಅಂತ ಇದೆಯಲ್ಲ, ಇದು ಕೆಟ್ಟದ್ದು. ವ್ಯಸನ ಮೈತ್ರಿಯನ್ನು ಮಾಡ್ಕೊಳ್ಬಾರ್ದು. ವ್ಯಸನ ಮೈತ್ರಿ ಅಂದರೆ ಕೆಟ್ಟ ಚಟಗಳು. ಕೆಟ್ಟ ಚಟಕ್ಕೆ ಏನು ಮೈತ್ರಿಯನ್ನು ಮಾಡ್ಕೊಳ್ತೀವಲ್ಲ, ಅದು ಅಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾಳೆ. ವ್ಯಾಸಂಗ ಮೈತ್ರಿ ಅಂತಂದರೆ ಓದುವಾಗ ಜೊತೆಗೆ ಸಹಪಾಠಿಗಳಾಗ್ತಾರಲ್ಲ, ಆವಾಗ ಮೈತ್ರಿ ಮಾಡ್ಕೊಳ್ತಕ್ಕಂಥದ್ದು. ವ್ಯವಹಾರ ಅಂತಂದರೆ ನಮ್ಮ ವ್ಯವಹಾರಗಳಿಗೆ ಮೈತ್ರಿ ಮಾಡ್ಕೊಳ್ತಕ್ಕಂಥದ್ದು. ವ್ಯವಸಾಯಕ್ಕೆ ನಾವು ಹಳ್ಳಿಗಳಲ್ಲಿ ನೋಡ್ತೀವಿ, ವ್ಯವಸಾಯಕ್ಕೆ ಮೈತ್ರಿಯನ್ನು ಮಾಡ್ಕೊಳ್ತಾರೆ. ಹೆಂಗಂತಂದರೆ ಅವ್ರ ಹೊಲಕ್ಕೆ ಇವ್ರು ಕೆಲಸ ಮಾಡೋಕ್ಕೆ ಹೋಗೋದು, ಇವ್ರ ಹೊಲಕ್ಕೆ ಅವ್ರು ಕೆಲಸ ಮಾಡೋಕ್ಕೆ, ಮುಯ್ಯಾಳು ಅಂತೇನೋ ಕರಿತೀವಿ ನಾವು. ಅದಕ್ಕೆ ಒಬ್ಬರೊಬ್ಬರು ಹೊಂದಾಣಿಕೆಂಡು ಕೆಲಸ ಮಾಡ್ಕೊಳ್ತಕ್ಕಂಥದ್ದು, ಅದು ವ್ಯವಸಾಯ ಮೈತ್ರಿ. ಇದು ವ್ಯಸನ ಮೈತ್ರಿ ಅಂತಕ್ಕಂಥದ್ದು ಕೆಟ್ಟದ್ದು ಅಂತಕ್ಕಂಥದ್ದನ್ನು ಆಕೆ ಕೃಪಿ ತನ್ನ ಮಗ ಅಶ್ವತ್ಥಾಮನಿಗೆ ಹೇಳ್ತಾಳೆ. ಅದೇ ರೀತಿ ಇವರು ದ್ರೋಣ ಮತ್ತು ದೃಪದ ಅವರು ಸಹ ವ್ಯಾಸಂಗ ಮೈತ್ರಿಯಲ್ಲಿ ಇದ್ದರು. ಅವಾಗ ಓದುವಾಗ, ಅವರು ಶಸ್ತ್ರ ಕಲಿಯುವಾಗ ತಂದೆ ಭಾರದ್ವಾಜರ ಹತ್ರ ದ್ರೋಣರು ಮತ್ತು ದೃಪದ ರಾಜ ಅವರಿಬ್ಬರು ಸಹ ವ್ಯಾಸಂಗ ಮೈತ್ರಿ ಮಾಡ್ಕೊಂಡಿದ್ರು ಅಂತ ಮುಂದೆ ಬರ್ತದೆ. ಅದು ಪಾಂಚಾಲದ ಸಿಂಹಾಸನ ನಿನ್ನ ಅಧಿಕಾರ. ದ್ರೋಣಾಚಾರ್ಯ ಹೇಳ್ತಾರೆ ನೋಡ್ರಿ, ಅಶ್ವತ್ಥಾಮಗೆ ಹೇಳ್ತಾರೆ, ಪಾಂಚಾಲ ಆಯ್ತಲ್ಲ ಅದು ನಿನ್ನ ಅಧಿಕಾರ, ಪಾಂಚಾಲದ ಸಿಂಹಾಸನ, ಅದನ್ನು ನಿನಗೆ ಕೊಡಿಸ್ತಂತ ಹೇಳ್ತಾರೆ. ಅವಮಾನದ ಅಗ್ನಿ ಶಾಂತವಾಗುವುದಿಲ್ಲ, ಅದು ಛಲದಿಂದ ಮೇಲೆ ಬರಬೇಕು. ನನಗೆ ಅವಮಾನ ಆಗಿದೆ ದೃಪದನಿಂದ, ಆಸ್ಥಾನದಲ್ಲಿ ರಾಜ ದರ್ಬಾರಿನಲ್ಲಿ ಅವಮಾನ ಆಗಿದೆ. ಅದರಿಂದ ನನಗೆ ಆ ಛಲದಿಂದ ನಾನು ಮೇಲೆ ಬರ್ತೀನಿ. ಆ ದೃಪದನನ್ನು ಸೋಲಿಸೋದು ದ್ರೋಣರಿಗೇನು ದೊಡ್ಡ ವಿಚಾರನೇ ಅಲ್ಲ. ಒಂದೇ ದಿವಸ ಸೋಲ್ತಿದ್ರು. ಆದರೆ ಮುಂದೆ ಹೇಳ್ತಾರೆ ಅವರು, ಆ ಒಂದು ದೃಪದ ನನಗೆ ಅವಮಾನ ಮಾಡಿಲ್ಲ, ನನ್ನ ವಿದ್ಯೆಗೆ ಅವಮಾನ ಮಾಡಿದ್ದಾನೆ, ಅವನು ನನ್ನ ಶಿಕ್ಷಣಕ್ಕೆ ಅವಮಾನ ಮಾಡಿದ್ದಾನೆ. ಹಂಗಾಗಿ ನಾನು ಶಿಕ್ಷಣ ಕೊಟ್ಟಿರ್ತಕ್ಕಂಥ ಶಿಷ್ಯರು ಅವನು ಸೋಲಿಸ್ಬೇಕು ದೃಪದನನ್ನು. ಆವಾಗ ಆ ದೃಪದನನ್ನು ಸೋಲಿಸಿ ಆ ಸಿಂಹಾಸನವನ್ನು ನನ್ನ ಮಗ ಕೊಡಿಸ್ನವಾಗ ಅಂತ ಹೇಳ್ತಾರೆ. ನಾನು ದೃಪದನನ್ನು ಸೋಲಿಸ್ಬೇಕಂದ್ರೆ ಒಂದೇ ದಿವಸ. ಆದರೆ ನಾನು ಸೋಲಿಸಲ್ಲ, ನನ್ನ ವಿದ್ಯೆಯನ್ನು ಅವಮಾನ ಮಾಡಿದಾನವನು. ಆ ವಿದ್ಯೆಯ ಮುಖಾಂತರ, ನನ್ನ ಶಿಷ್ಯರ ಮುಖಾಂತರ ಅವನನ್ನು ಸೋಲಿಸ್ತೀನಿ ಅಂತ ಹೇಳ್ತಾರೆ ಅವರು ದ್ರೋಣಾಚಾರ್ಯರು. ಚಾಪೆಯ ಮೇಲೆ ಮಲಗಲು ಒದ್ದಾಡುತ್ತಿರುವ ಕೌರವರು ನೋಡ್ರಿ, ಇವ್ರಿಗೆ ಅಭ್ಯಾಸ ಇಲ್ಲ ಅಲ್ಲ ಪಾಪ, ತಡಿ ಮೇಲೆ ಮಕ್ಕಂಡಾರ. ಚಾಪೆಯ ಮೇಲೆ ಒದ್ದಾಡ್ತಿದ್ದಾರೆ ಸೊಳ್ಳೆ ಕಟ್ಸ್ಕೊಂಡು ಅಲ್ಲಿ ಆಶ್ರಮದಲ್ಲಿ. ಅವ್ರಿಗೆ ನಿದ್ದೆ ಬರ್ತಾಯಿಲ್ಲ.
ಬೆಳಗ್ಗೆ ಭರ್ಜರಿ ಮಕ್ಕೊಂಬಿಟ್ಟಾರೆ. ಬೆಳಗ್ಗೆ ಅವರಿಗೂ ಬೇಗ ಹೇಳ್ರಿ ನೋಡ್ರಿ, ಅವ ಬಂದ್ರೆ ದ್ರೋಣಾಚಾರ್ಯರು ಬಂದು ಎಲ್ಲರನ್ನ ಎಬ್ಬಿಸ್ತಾರೆ. ಈ ರೀತಿ ಮಕ್ಕಳದಲ್ಲ, ಬೆಳಗ್ಗೆ ಪ್ರಾತಃ ಕಾಲದಲ್ಲೇ ಎದ್ದೇಳಬೇಕು, ಸೂರ್ಯ ಉದಯಕ್ಕಿಂತ ಮುಂಚೆನೇ ಎದ್ದೇಳಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ ಅವರು. ವಿದ್ಯಾಪ್ರಾಪ್ತಿಗೆ ಹೆಚ್ಚು ಮಹತ್ವ. ಇಲ್ಲಿ ಆಶ್ರಮಕ್ಕೆ ಬಂದಿರ ಅಂತಂದರೆ ಇಲ್ಲಿ ಊಟಕ್ಕೋ ಅಥವಾ ಮಲಗಕ್ಕೋ ಇದಕ್ಕೆ ನಾವು ಹೆಚ್ಚು ಗಮನ ಕೊಡಬಾರ್ದು, ವಿದ್ಯಾಪ್ರಾಪ್ತಿಗೆ ಹೆಚ್ಚು ಗಮನ ಕೊಡಬೇಕು. ಇಲ್ಲಿ ನಾವು 12 ವರ್ಷ ಬಂದೀವಪ್ಪ ಅಂತಂದಾಗ ಅದನ್ನು ನಾವು ಯಾವ ಉದ್ದೇಶಕ್ಕೆ ಬಂದೀವೋ ಆ ಉದ್ದೇಶವನ್ನು ಈಡೇರಿಸ್ಕೊಳ್ಳೋದಕ್ಕೆ ನಾವು ಹೆಚ್ಚು ಗಮನವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅದೇ ರೀತಿ ವಿದ್ಯಾಭ್ಯಾಸವನ್ನು ಕಲಿಸ್ತಾ ಇರ್ತಾರೆ. ಒಂದು ದಿವಸ ಏನು ಮಾಡ್ತಾರೆ, ಇವರು ಹೆಂಗೆ ಕಲ್ತಾರೆ ಶಸ್ತ್ರವಿದ್ಯೆಗಳನ್ನು ಅಂತಂದು ಒಂದು ಪರೀಕ್ಷೆಯನ್ನು ಮಾಡ್ತಾರೆ. ಆ ಒಂದು ಪರೀಕ್ಷೆಯಲ್ಲಿ ಆ ಒಂದು ಮರದ ಹಕ್ಕಿಗೆ, ಆ ಮರದಲ್ಲಿರ್ತಕ್ಕಂಥ ಹಕ್ಕಿಯ ಕಣ್ಣಿಗೆ ಗುರಿ ಇಟ್ಟು ಬಾಣವನ್ನು ಹೊಡಿತಕ್ಕಂಥ ಒಂದು ಏನಂತೀವಿ ಒಂದು ಪರೀಕ್ಷೆಯನ್ನು, ಟಾಸ್ಕ್ ಅಂತ ಏನಿತ್ತು ಅದನ್ನು ಕೊಡ್ತಾರೆ ಇವರಿಗೆಲ್ಲರಿಗೂ. ಇವ್ರು ಯಾರು ಅದರಲ್ಲಿ ಸಫಲರಾಗಲ್ಲ. ಕೌರವರು ಆದಿಯಾಗಿ ಪಾಂಡವರು, ಅದರಲ್ಲಿ ಅರ್ಜುನ ಮಾತ್ರ ಸಫಲ ಆಗ್ತಾನೆ. ನೋಡಿರಿ, ಯುಧಿಷ್ಠಿರ ಕೂಡ ಆಗಲ್ಲ ಅದರಲ್ಲಿ. ಯುಧಿಷ್ಠಿರಿಗೆ ಹೇಳ್ತಾರೆ, ನೋಡಿರಿ, ನೀನು ಒಳ್ಳೆಯ ಆಡಳಿತ ನಡೆಸುವ ಗುಣ ಇದೆ, ಆದರೆ ಶ್ರೇಷ್ಠ ಧನುರ್ಧಾರಿ ಆಗಲಾರೆ. ನಿನಗೆ ಒಳ್ಳೆಯ ಆಡಳಿತ ನಡೆಸೋಕ್ಕೈತೆ, ಗುಣ ಐತೆ ನಿನ್ನಲ್ಲಿ, ಆದರೆ ನೀನು ಶ್ರೇಷ್ಠ ಧನುರ್ಧಾರಿ ಆಗಲಾರೆ, ಶಸ್ತ್ರದಲ್ಲಿ ನೀನು ಒಂದು ಒಳ್ಳೆಯ ಧನುರ್ಧಾರಿ ಆಗಲಾರೆ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಅದನ್ನು ಆ ಪಕ್ಷಿಯ ಕಣ್ಣಿಗೆ ಸೀದಾ ಗುರಿ ಇಟ್ಟಿರ್ತಕ್ಕಂಥವನು ಅರ್ಜುನ. ಅವನು ಮಾತ್ರ ಆ ಒಂದು ವಿದ್ಯೆಯನ್ನು ಕಲ್ತಿರ್ತಾನೆ. ಎಲ್ಲರಿಗೂ ಕಲಿಸಿರ್ತಾರೆ ಇವರು, ಆದರೆ ಅವನು ಮಾತ್ರ ಆ ವಿದ್ಯೆಯನ್ನು ಕಲ್ತಿರ್ತಾನೆ. ಕೌರವರು ಮತ್ತು ಅಶ್ವತ್ಥಾಮನ ಅಸೂಯೆ, ಅರ್ಜುನನ ಮೇಲೆ ಅಸೂಯೆ. ಯಾಕಂದರೆ ಇವನು ಶಸ್ತ್ರವಿದ್ಯೆಯಲ್ಲಿ ಪ್ರವೀಣಲ್ಲ. ಆ ಗುರುಗಳು ದ್ರೋಣಾಚಾರ್ಯರು ಹೇಳಿರ್ತಾರೆ, ಜಗತ್ತಿನ ಶ್ರೇಷ್ಠ ಧನುರ್ಧಾರಿಯನ್ನಾಗಿ ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಅವರು. ವಿಶ್ವದ ಶ್ರೇಷ್ಠ ಧನುರ್ಧಾರಿ ಅಂದರೆ ವಿಶ್ವದಲ್ಲೇ ನಿನ್ನಂಥ ಒಂದು ಶಸ್ತ್ರವಿದ್ಯೆಯಲ್ಲಿ ನೈಪುಣ್ಯ ಇರತಕ್ಕಂಥವ್ನು ಯಾರೂ ಇರಲ್ಲ, ಅಂಥ ಒಂದು ವಿದ್ಯೆಯನ್ನು ನಾನು ನಿನಗೆ ಕಲಿಸ್ತೀನಿ ಅಂತಕ್ಕಂಥ ಒಂದು ಶಬ್ದವನ್ನು ಮಾಡಿರ್ತಾರೆ ಅರ್ಜುನನಿಗೆ. ಹಂಗಾಗಿ ಅವನು ಅರ್ಜುನನ ನೋಡಿ ಇವರಿಗೆಲ್ಲರಿಗೂ ಹೊಟ್ಟೆ ಕಿಚ್ಚು. ಅಶ್ವತ್ಥಾಮ ಕೂಡ ಹೊಟ್ಟೆ ಕಿಚ್ಚಿರ್ತದೆ. ಬಲಶಾಲಿ ಶತ್ರುವಿನೊಡನೆ ಯುದ್ಧ, ದುರ್ಬಲ ಶತ್ರುವಿನೊಡನೆ ಮೈತ್ರಿ. ಇದು ಯುಧಿಷ್ಠಿರ ಹೇಳ್ತಾನೆ ನೋಡ್ರಿ, ಬಲಶಾಲಿ ಶತ್ರು ಇದ್ದರೆ ಅವನೊಡನೆ ಯುದ್ಧ ಮಾಡಬೇಕು, ದುರ್ಬಲ ಶತ್ರು ಇದ್ದರೆ ಅವನನ್ನು ಮೈತ್ರಿ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಯುಧಿಷ್ಠಿರ ಹೇಳ್ತಾನೆ. ಅಶ್ವತ್ಥಾಮನನ್ನು ಎತ್ತಿ ಕಟ್ಟಿದ ದುರ್ಯೋಧನ, ದುರ್ಯೋಧನ ಯಾವಾಗಲೂ ಹಂಗೆ ಮಾಡ್ತಾ ಇರ್ತಾನೆ. ಅಶ್ವತ್ಥಾಮನನ್ನು ಪಾಂಡವರ ವಿರುದ್ಧ ಎತ್ತಿ ಕಟ್ತಾ ಇರ್ತಾನೆ, ತನ್ನ ಜೊತೆಗೆ ಓಲೈಕೆ ಮಾಡ್ಕೊಳ್ತಾ ಇರ್ತಾನೆ, ತನ್ನ ಜೊತೆಗೆ ಇರಬೇಕು. ಯಾಕಂದರೆ ಅಶ್ವತ್ಥಾಮ ಅವನು ಸಹ ಬಿಲ್ಲು ವಿದ್ಯೆಯಲ್ಲಿ ನಿಪುಣ ಇರ್ತಾನೆ. ಅವನು ನಮ್ಮ ಜೊತೆಗಿದ್ದರೆ ಒಂದು ಬಲ ಬಂದಂಗೆ ಆಗುತ್ತಲ್ಲ, ನಮಗೆ ಪಾಂಡವರನ್ನು ಎದುರಿಸೋದಕ್ಕೆ ಅನುಕೂಲ ಆಗ್ತದಲ್ಲ ಅಂತಕ್ಕಂಥ ಒಂದು ದೂರಾಲೋಚನೆ ದುರ್ಯೋಧನನು. ಅಶ್ವತ್ಥಾಮ ಹೇಳ್ತಾನೆ ನೋಡ್ರಿ, ನಾನು ಶಬ್ದವೇದಿ ಬಾಣ ಬಿಡಬಲ್ಲೆ. ಶಬ್ದವೇದಿ ವಿದ್ಯೆ ಮಹಾಭಾರತದಲ್ಲಿ ಶಬ್ದವೇದಿ ವಿದ್ಯೆ ಬಹುತೇಕ ನನಗೆ ಗೊತ್ತಿದ್ದಂಗೆ ಈಗ ಯಾರಿಗೆ ಅಶ್ವತ್ಥಾಮಗೆ ಗೊತ್ತಿದೆ, ಏಕಲವ್ಯಕ್ಕೆ ಬರ್ತಿತ್ತು, ಆಮೇಲೆ ಅರ್ಜುನನಿಗೆ, ಮೂವರಿಗೆ ಅಂತ ನನ್ನ ಒಂದು ಅನಿಸಿಕೆ. ನನಗೆ ಬಿಲ್ವಿದ್ಯೆ ಶಬ್ದವೇದಿ ವಿದ್ಯೆ ಸಹ ನನಗೆ ಗೊತ್ತು, ಶಬ್ದವೇದಿಯ ಒಂದು ಬಾಣವನ್ನು ಬಿಡಬಲ್ಲೆ ಅಂತಕ್ಕಂಥದ್ದನ್ನು ಆ ಒಂದು ದುರ್ಯೋಧನನಿಗೆ ಹೇಳ್ತಾನೆ. ಅವ್ರಿಗೆ ಭಾಳ ಸಂತೋಷ ಆಯ್ತು. ಯಾಕಂದರೆ ಶತ್ರುವಿನ ಶತ್ರು ಮಿತ್ರ ಅಂತ ಚಾಣಕ್ಯನ ತಂತ್ರದಲ್ಲಿ ಬರ್ದದ್ದು. ಶತ್ರುವಿನ ಶತ್ರು ಮಿತ್ರ ಅಂತಕ್ಕಂಥದ್ದು. ಇವನನ್ನು ನಾವು ಮಿತ್ರ ಮಾಡ್ಕೊಂಬಿಟ್ರೆ ಇವನು ಹೊಡೆಯೋದಕ್ಕೆ ಅನುಕೂಲ ಆಗ್ತದಲ್ಲ ಅಂತಕ್ಕಂಥದ್ದನ್ನು ಅವ್ರಿಗೆ ಸಂತೋಷ ಆಗ್ತದೆ. ಶಬ್ದವೇದಿ ವಿದ್ಯೆ ಅಂತಂದರೆ ಯಾವುದೇ ಪ್ರಾಣಿ ಒಂದು ಬರೀ ಶಬ್ದ ಕೇಳಿದರೆ ಸಾಕು, ಇವರು ಬಾಣದಿಂದ ಸೀದಾ ಗುರಿ ಇಟ್ಟು ಅದು ಎಲ್ಲಿರ್ತದೆ ಸೀದಾ ಹೋಗಿ ಆ ಒಂದು ಪ್ರಾಣಿಗೆ ಬೀಳ್ತಕ್ಕಂಥದ್ದು, ಅದು ಅದರ ಬಾಯಿಗೆ ಬೀಳ್ತಕ್ಕಂಥದ್ದು, ಅದು ಶಬ್ದವೇದಿ ವಿದ್ಯೆ ಅಂತಕ್ಕಂಥದ್ದು. ಆ ಒಂದು ಶಬ್ದವೇದಿ ವಿದ್ಯೆ ಒಂದು ಬಾಣವನ್ನು ಬಿಟ್ಟಿರ್ತಾನಲ್ಲ, ಅದನ್ನು ಮುರಿತಾನೆ ಇವನು, ಯಾರು ಅರ್ಜುನ. ಭೀಮ ದುರ್ಯೋಧನರ ಮುಖಾಮುಖಿ. ಇವರು ಅಲ್ಲಿ ಸುಮ್ಮನಿರಲ್ಲ ಕೌರವರು, ಇವ್ರನ್ನ ಏನಾದರೂ ಮಾಡಿ ತಂಟೆ ಮಾಡ್ತಾ ಇರ್ತಾರೆ. ಕೌರವರನ್ನು ಅವರು ಏನಾದರೂ ಮಾಡಿ ತಂಟೆಯನ್ನು ಮಾಡ್ತಾ ಇರ್ತಾರೆ. ಅವನು ದುರ್ಯೋಧನ ಇವನ ಮೇಲೆ ಜಗಳಕ್ಕೆ ಹೋಗ್ತಾನೆ. ಜಗಳಕ್ಕೆ ಹೋಗಿ ಏನು ಮಾಡ್ತಾನೆ, ಅವನು ಬಲಶಾಲಿ, ಯಾರೋ ಭೀಮನಷ್ಟೇ ಬಲಶಾಲಿ ದುರ್ಯೋಧನ. ಅವನೇನು ಮಾಡ್ತಾನೆ, ಭೀಮನನ್ನು ಎತ್ತಿ ಕೆಸರಿಗೆ ಹಾಕಿಬಿಡ್ತಾನೆ, ನೀರಕ್ಕೆ ಕೆಸರಿಗೆ ಹಾಕಿಬಿಡ್ತಾನೆ. ಅವನು ಒದ್ದಾಡ್ದಂಗೆಲ್ಲ ಕೆಳಗೆ ಹೋಗ್ತಿರ್ತಾನೆ, ಮತ್ತೆ ಒದ್ದಾಡ್ದಂಗೆಲ್ಲ ಕೆಳಗೆ ಹೋಗ್ತಾನೆ. ಅದಕ್ಕೆ ಅವಾಗ ಅರ್ಜುನ ಅವರೆಲ್ಲ ಪಾಂಡವರು ಹೋಗಿ ನೀನು ಒದ್ದಾಡಬೇಡ ತಡಿ ಅಂತಂದು ಇವನೇನು ಮಾಡ್ತಾನೆ, ಬಿಲ್ಲುವಿದ್ಯೆಯ ಒಂದು ಚಾಕಚಕ್ಯತೆಯಿಂದ ಆ ಒಂದು ಮರಗಳನ್ನೆಲ್ಲ ತುಂಡು ಮಾಡಿ ಏನು ಮಾಡ್ತಾನೆ, ಅವನಿಗೆ ಹಿಡ್ಕೊಳ್ಳೋದಕ್ಕೆ ಕೊಡ್ತಾನೆ. ಆ ದ್ರೋಣಾಚಾರ್ಯ ಹಂಗೆ ಒಂದು ಚೆಂಡನ್ನು ಬಾವಿಯಿಂದ ಒಂದು ಸರಪಣಿ ಮಾಡಿ ತೆಗೆದಿದ್ರಲ್ಲ, ಅದೇ ರೀತಿ ಒಂದು ಗಿಡಗಳ ಒಂದು ಮರಗಳ ಒಂದು ಟೊಂಗೆಗಳಿಂದ ಒಂದು ಜಾಯಿಂಟ್ ಮಾಡಿ ಇವನೇನು ಮಾಡ್ತಾನೆ, ಅದನ್ನು ಹಿಡ್ಕೊಳಕ್ಕೆ ಕೊಡ್ತಾನೆ. ಆ ನಂತರ ಹಿಡ್ಕೊಂಡು ಅದನ್ನು ನಿಧಾನವಾಗಿ ಹೊರಗೆ ಬರ್ತಾನೆ. ಇಲ್ಲಪ್ಪ ಅಂತಂದರೆ ಅವನ ವಜಿಗೆ, ಅವನ ಭಾರಕ್ಕೆ ಒಳಗೆ ಹೋಗ್ತಾ ಇರ್ತಾನೆ ಅವನು. ಆ ರೀತಿ ಅವನು ಹೊರಗಡೆಗೆ ಮೇಲಕ್ಕೆ ಬರ್ತಾನೆ. ಅಲ್ಲಿ ಸಹ ಇವನು ಅರ್ಜುನ ಭೀಮನನ್ನು ಕಾಪಾಡ್ತಾನೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ.
ಹೀಗೆ ಅವರ ಒಂದು ವಿದ್ಯಾಭ್ಯಾಸ ಈ ರೀತಿ ಇನ್ನೂ ಮುಂದುವರಿತಾನೆ ಇರ್ತದೆ. ಇನ್ನೂ ಅನೇಕ ವಿಚಾರಗಳು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ನಮ್ಮ ಅಧ್ಯಕ್ಷರಲ್ಲೇ ಬೆಲ್ ಬಾರಿಸಿದ್ದಾರೆ. ಹಾಗಾಗಿ ಇಷ್ಟು ವಿಚಾರಗಳಿಗೆ ಈ ದಿವಸ ಒಂದು ಮಹಾಭಾರತ ಭಾಗ 9 ಸಂಚಿಕೆ 9 ಈ ಒಂದು ಇದಕ್ಕೆ ವಿರಾಮ ಕೊಡೋಣ ಅಂತಕ್ಕಂಥದ್ದನ್ನು ಹೇಳ್ತಾ, ಇಷ್ಟು ಹೊತ್ತು ಸಾವಧಾನವಾಗಿ ತಾವೆಲ್ಲರೂ ಕೇಳಿದರೆ ನಿಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ಒಂದು ಮಹಾಭಾರತ ವಿಚಾರಗಳು ಅವು ಭಾಳ ಆಸಕ್ತಿದಾಯಕ ವಿಚಾರಗಳು. ಕೇಳ್ಕೊಳ್ತಾ ಹೋದಂಗೆಲ್ಲ ಹೇಳನಿಗೂ ಸಹ ಇಂಟ್ರೆಸ್ಟ್ ಬರ್ತೈತೆ. ನಾನು ಇನ್ನು ಹೆಚ್ಚು ವಿಚಾರಗಳನ್ನು ನೋಡ್ಕೊಂಡು ಬರೋದಕ್ಕೆ ಇಂಟ್ರೆಸ್ಟ್ ಬರ್ತೈತಿ. ಇದರಿಂದ ನಮ್ಮ ಒಂದು ಲೌಕಿಕ ಜೀವನದಲ್ಲಿ ನಮ್ಮ ಜೀವನವನ್ನು ಸುಧಾರಿಸ್ಕೊಳ್ಳೋದಕ್ಕೆ ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ನಾವು ಪ್ರಯತ್ನ ಮಾಡೋಣ, ನಾವು ನೀವೆಲ್ಲರೂ ಅಂತಕ್ಕಂಥದ್ದನ್ನು ಹೇಳ್ತಾ, ಎಲ್ಲರಿಗೂ ಸಹ ಮತ್ತೊಮ್ಮೆ ನಮಸ್ಕರಿಸುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಥಿಯೋಸಾಫಿಕಲ್ ಲಾಡ್ಜ್ನ ಸರ್ವ ಸದಸ್ಯರಿಗೂ ತಮ್ಮೆಲ್ಲರಿಗೂ ಸಹ ವಂದಿಸಿ ನನ್ನ ಈ ಒಂದು ವಿಚಾರಗಳಿಗೆ, ಈ ದಿವಸದ ವಿಚಾರಗಳಿಗೆ ವಿರಾಮವನ್ನು ಕೊಡ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು.